देव महादेव देव महादेव देव शम्भो महादेव देव शिव शम्भो महादेव देवेश शम्भो शम्भो महादेव देव शिव शम्भो महादेव देवेश शम्भो शम्भो महादेव देव पालावनं रत्की
ಈ ವೇದಿಕೆಯ ಮುಂಭಾಗದಲ್ಲಿ ತಾವು ಎಲ್ಲ ದಯವಿಟ್ಟು ಎಲ್ಲ ಸರ್ಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ, ಕರೆದೊಯ್ದ ಬೆಳಕು ತೋರಲು. ಗದರೋದು ನಮ್ಮ ಬೆಳೆಸಲು. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರೆವಂತ ತಂದೇನೋ ಆಗಿ, ಚಂದದ ಜೀವನ ನೀಡಿರೋ. ಇದನ್ನ ಕಟ್ಟು ಮಾಡುವ ಮುಖಾಂತರ ನಮ್ಮ ಶಿಕ್ಷಕರಾದಂಥ ಎಲ್ಲ ಶಿಕ್ಷಕರ ಪಾದಗಳಿಗೆ ನಮಸ್ಕರಿಸುತ್ತಾ, ಇವತ್ತಿನ ದಿವಸ 1990, 91, 1999, 98, 99ನೇ ಸಾಲಿನ ಹಳೆ ವಿದ್ಯಾರ್ಥಿಗಳ ಸಂಘದ ಇದು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟರೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ
ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಪಾಠಶಾಲಾ 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 ಪಾಠಶಾಲಾ. ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷಣ
ಈಗ ನೀವು ಅಂತೀರ ನೋಡಿ ಇವ್ರ ಹವಾ ಹೆಂಗಿದೆ. ಬಲೋ ಭಾರತ್ ಮಾತಾ ಕೀ. ನೀವು ಒಂದು ಹಾಡು ಹಾಡ್ತೀನಿ. ಈ ಹಾಡು ಹೆಂಗಪ್ಪ ಅಂತಂದ್ರೆ ನಾನು ಹಾಡ್ತೀನಿ, ನೀವು ಚಪ್ಪಾಳೆ ತರಬೇಕು. ಹಾಡು ತಪ್ಪಡ್ದೆ ಒಂದ್ಸಲ ಎಲ್ಲರೂ ಜೋರಾದ ಚಪ್ಪಾಳೆ ಹೊಡಿ ನೋಡೋಣ ಹೆಂಗೆ ಹೊಡಿತೀವಿ. ಗುರು ಹರನೇ ನಾಟ ಬಲ್ಲವರು ಯಾರ್ಯಾರೋ, ಗುರುವಿ ನಿನ್ನಾಟ ಬಲ್ಲವರು ಹರನೇ ನಿನ್ನಾಟ ಬಲ್ಲವರು, ಗುರುವಿ ನಿನ್ನಾಟ ಬಲ್ಲವರು ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ಚಪ್ಪಾಳೆ 1 2 3 ತಾಳ್ತಕ್ಕ ಹಾಗೆ ಎಲ್ಲರೂ 1 2 3. ಮುಂದಷ್ಟೇ ಕೇಳಕತ್ತಾವ, ಹಿಂದೆ ಯಾರು ಕೇಳಬಹುದು. 1 2 3 1 2 3. ಗುರುವಿ ನಿನ್ನಾಟ ಬಲ್ಲವರು ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ಗುರುಬರ ಬೀರಯ್ಯನ ಮನೆಯ, ಗುರುಬರ ಬೀರಯ್ಯನ ಮನೆಯ ಗತ್ತುಯ ಶೃಂಗಾರ ಕಂಡು, ಗುರುಬರ ಬೀರಯ್ಯನ ಮನೆಯ ಗತ್ತುಯ ಶೃಂಗಾರ ಕಂಡು, ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತೋಂ 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 ಎಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲವರು ಹರನೇ ನಿನ್ನಾಟ ಬಲ್ಲವರು. ಕೇಳವಲ್ದು. ಗುರುವೇ ನಿನ್ನಾಟ ಬಲ್ಲವರು ಹರನೇ ನಿನ್ನಾಟ ಬಲ್ಲವರು. ಈ ಹಾಡು ಹೆಂಗಪ್ಪ ಅಂತಂದ್ರೆ ಬಹುತೇಕ 12ನೇ ಶತಮಾನದೊಳಗೆ ಎಷ್ಟು ಮಂದಿ ಕಾಯಕ ಮಾಡ್ತಿದ್ರು, ಅವರು ಕಾಯಕದ ಮೂಲಕ ಗುರುವನ್ನ ಕಂಡ್ರು ಅನ್ನುವಂಥ ತತ್ವವನ್ನು ನಾವೆಲ್ಲ ಕೇಳ್ತೇವೆ. ಹಡಪದ ಪಣ್ಣನ ಮನೆಯ, ಹಡಪದ ಪಣ್ಣನ ಮನೆಯ ಡೋಲಿನ ಶಬ್ದಾವ ಕೇಳಿ, ಹಡಪದ ಪಣ್ಣನ ಮನೆಯ ಡೋಲಿನ ಶಬ್ದಾವ ಕೇಳಿ, ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತೋಂ 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 ಎಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲವರು ಹರನೇ ನಿನ್ನಾಟ ಬಲ್ಲವರು. ಇನ್ನ ಕೇಳವಲ್ಲ ನನಗೆ, ನಿಮ್ಮ ಹಾಡು ಎಲ್ಲಿ ಕೇಳಬೇಕಪ್ಪ ಅಂತಂತ ಸ್ಥಳದಲ್ಲಿ ಆಸೀನರಾಗಬೇಕು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಯ ಕಾರ್ಯಕ್ರಮಗಳು ಪ್ರಾರಂಭಗೊಳ್ತವೆ. ಎಲ್ಲರೂ ಕೂಡ ಶಾಂತತೆಯನ್ನ ಕಾಪಾಡಿಕೊಳ್ಬೇಕು. ಚಪ್ಪಾಳೆ ಮಾತ್ರ ತಪ್ಪಾರ್ದು. ನಂದು ಅವಾಜ್ ಭಾಳ ಆಗುತ್ತೆ, ನಿಮ್ದು ಅವಾಜ್ ಭಾಳ ಆಗುತ್ತೆ. 1 2 3 yes 1 2 3. ಹೊನ್ನಯ್ಯನ ಮನೆಯ ಒಳಗೆ ಹೊನ್ನಯ್ಯನ 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 ಮನೆಯ ಒಳಗೆ ವಾಲ್ಗದಾನದವ ಕಂಡು, ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಜಗನಕ 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 ಎಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲವರು ಹರನೇ ನಿನ್ನಾಟ ಬಲ್ಲವರು. ಚಪ್ಪಾಳಿ ಮುಂದೆ ಕೇಳವಲ್ಲ. ಎಲ್ಲ ವಿದ್ಯಾರ್ಥಿಗಳು ಕೈ ಮೇಲೆ ಮಾಡೋಣ. ಹೆಂಗ್ ಮಾಡ್ತೀರಿ? 1 2 3 yes 1 2 3. ಎಲ್ಲರೂ ಕೈ ಕೆಳ ಮಾಡಿ.
ಬಾರ್ಸೋದು ಬಿಡಂಗಿಲ್ಲ. ಕುಂಬರ ಗುಂಡಣ್ಣನ ಮನೆಯ ಕುಂಬರ ಗುಂಡಣ್ಣನ ಮನೆಯ ಮಡಿಮನೆಯ ಮಡಿಕೆ ಶಬ್ದ ಕೇಳಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಸೈತೋ ಸೈತೋ ನಿನ್ನಾಟ ಬಲ್ಲವರ ಹರನೇ ನಿನ್ನಾಟ ಬಲ್ಲವರ ಗುರುವೇ ನಿನ್ನಾಟ ಬಲ್ಲವರು ಹರನೇ ನಿನ್ನಾಟ ಬಲ್ಲವರು 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 ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರು ಶಾಂತತೆಯಿಂದ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ಮತ್ತೊಮ್ಮೆ ಮೊದಲೇ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಉತ್ತರಾಧಿಕಾರಿಗಳು ಬಾಬಾಯಿಪೇಟೆ ಸಂಸ್ಥಾನ ಮಹಾಪೀಠ ಸಿರಟ್ಟಿ ಬಾಲೇಶ್ವರು ಜಗದ್ಗುರುಗಳು ಇನ್ನೇನು ಕೆಲವೇ ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು ಧರೆಯ ದುಷ್ಟರ ನಡುವೆ ಜಾಣನಾಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ವಿದ್ಯಾಗುರುಗಳನ್ನ ಹನುಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿ ಭಕ್ತಿಪೂರ್ವಕ ನಮಸ್ಕಾರವನ್ನು ಸಮರ್ಪಣೆಯನ್ನು ಮಾಡಿ ಶ್ರೀ ಗುರುಲಿಂಗಾಲೇಶ್ವರ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂತಹ 90, 91, 98, 99ನೇ ಸಾಲಿನಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯಲ್ಲಿ ವ್ಯಾಸಂಗವನ್ನು ಮಾಡಿರ್ತಕ್ಕಂತಹ ವಿದ್ಯಾರ್ಥಿನಿಯರಿಂದ ಆಯೋಜನೆಗೊಂಡಿರ್ತಕ್ಕಂತಹ ಗುರುವಂದನ ಹಾಗೂ ಸ್ನೇಹ ಪುನರ್ಮಿಲನ ಎನ್ನುವಂತಹ ಕಾರ್ಯಕ್ರಮದಲ್ಲಿ ಹಾನಗಲ್ ಮಹಾಶಿವಯೋಗಿಗಳವರ ತತ್ವಾದರ್ಶದಂತೆ ಮಠದಿಂದ ಘಟ ಬೆಳಿಬಾರ್ದು, ಘಟದಿಂದ ಮಠ ಬೆಳಿಬೇಕನ್ನುವಂತಹ ತತ್ವ ಸಿದ್ಧಾಂತದಲ್ಲಿ ಪಾಲೆ ಹೊಸೂರು ಗ್ರಾಮದ ವಿರಕ್ತ ಮಠದ ಪರಮ ಪೂಜ್ಯರಾಗಿರ್ತಕ್ಕಂತಹ ಜಗದ್ಗುರು ಫಕೀರಲಿಂಗಾಲೇಶ್ವರ ಮಹಾಸ್ವಾಮಿಗಳು ಪಾಲೆ ಹೊಸೂರು ಗ್ರಾಮದ ಶ್ರೀಮಠಕ್ಕೆ ಬಂದಾಗ ಶ್ರೀಮಠ ಅತ್ಯಂತ ಎರಡೆರಡು ಸಣ್ಣ ಗುಡಿಗಳನ್ನು ಹೊಂದಿರತಕ್ಕಂಥದ್ದು ತಾವೆಲ್ಲರೂ ಕೂಡ ನೋಡಿರ್ತಕ್ಕಂಥದ್ದು. ಅಂತಹ ಮಠವನ್ನ ಅತ್ಯಂತ ದೊಡ್ಡ ಮಠವನ್ನಾಗಿ ಕಟ್ಟಿ ಈ ಭಾಗದಲ್ಲಿ ಶ್ರೀಮಠದ ಹೆಸರನ್ನು
ವೈದ್ಯಕೀಯತಕ್ಕಂಥ ಕೀರ್ತಿ ಪರಮ ಪೂಜ್ಯರಿಗೆ ಸಲ್ಲುತ್ತದೆ. ಅದರ ಜೊತೆಗೆ ದೋಚಟಗಳ ದೀಕ್ಷೆ, ಸದ್ಗುಣಗಳ ದೀಕ್ಷೆ ಎನ್ನುವಂತಹ ಬೃಹತ್ತಾದ ಸಾಮಾಜಿಕ ಆಂದೋಲನವನ್ನು ಮಾಡಿ ಪ್ರವಚನಗಳ ಮೂಲಕ ಲಕ್ಷಾಂತರ ಭಕ್ತರ ಮನಸ್ಸನ್ನು ಗೆದ್ದಿರತಕ್ಕಂತಹದ್ದು ನಮ್ಮೆಲ್ಲರೂ ಕೂಡ ಹರ್ಷವಾಗಿರತಕ್ಕಂಥ ವಿಚಾರ. ಅದರ ಜೊತೆಗೆ ಈ ಭಾಗದಲ್ಲಿ ಸಣ್ಣ ಸಣ್ಣ ವ್ಯಾಪಾರಸ್ಥರು, ಉದ್ಯಮಿಗಳು, ರೈತರ ಮಕ್ಕಳು, ಬಡವರ ಮಕ್ಕಳಿಗೆ ಆರ್ಥಿಕವಾಗಿ ಸಹಾಯಧನವನ್ನು ಮಾಡಬೇಕೆನ್ನುವಂತಹ ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಕುಮಾರೇಶ್ವರ ಪತ್ತಿನ ಸಹಕಾರಿ ಸಂಘವನ್ನು ಸ್ಥಾಪನೆಯನ್ನು ಮಾಡಿದರು. ಅದರ ಒಟ್ಟಿಗೆ ಇಂದಿನ ದೇಶೀಯ ತಳಿಗಳ ಅವನತಿ ಅನ್ನುವಂತಹ ಸಂದರ್ಭದಲ್ಲಿ ಶ್ರೀಮಠದಲ್ಲಿ ಗೋಶಾಲೆಯನ್ನು ಆರಂಭ ಮಾಡಿ ದೇಶೀಯ ತಳಿಗಳ ರಕ್ಷಣೆ ಎನ್ನುವಂತಹ ಒಂದು ಗೋಶಾಲೆಯನ್ನು ಆರಂಭ ಮಾಡಿರ್ತಕ್ಕಂತಹದ್ದು ನಮ್ಮೆಲ್ಲರೂ ಕೂಡ ಕಂಡಿರುವಂತಹ ವಿಚಾರ. ಅದರ ಜೊತೆಗೆ ಸಿರಾಟಿಯ ಭಾವೈಕ್ಯತಾ ಸಂಸ್ಥಾನ ಮಟ್ಟದ ಉತ್ತರಾಧಿಕಾರಿಗಳಾಗಿ ಹುಬ್ಬಳ್ಳಿಯಲ್ಲಿ ಆನೆ ಅಂಬಾರಿ ಸಹಿತ ಪರಮ ಪೂಜ್ಯರಿಗೆ ತುಲಾಭಾರ ಕಾರ್ಯಕ್ರಮ ಅತ್ಯಂತ ಈ ಒಂದು ದೇಶದಲ್ಲಿ ನಡೆದಿರ್ತಕ್ಕಂಥ ಒಂದು ಅತ್ಯಂತ ವಿಜೃಂಭಣೆ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ನೋಡಿರ್ತಕ್ಕಂಥ ನಾವು ನೀವೆಲ್ಲರೂ ಕೂಡ ಅತ್ಯಂತ ಮಹತ್ವಪೂರ್ಣವಾಗಿರತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಪರಮ ಪೂಜ್ಯರು ಮಾಡಿರ್ತಕ್ಕಂಥದ್ದನ್ನು ನೋಡಿದರೆ ನಾವು ನೀವೆಲ್ಲರೂ ಪುಣ್ಯವಂತರು, ಭಾಗ್ಯವಂತರು ಎನ್ನುವಂತಹ ವಿಚಾರವನ್ನು ತಿಳಿಸಿ ಇದನ್ನು ಕಾರ್ಯಕ್ರಮ ಪರಮ ಪೂಜ್ಯರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಬೇಕಾಗಿ ನಮ್ಮೆಲ್ಲರ ಪರವಾಗಿ ಅವರಲ್ಲಿ ವಿನಂತಿಯನ್ನು ಮಾಡಿ, ಅವರ ಪಾದಗಳಿಗೆ ನಮಸ್ಕಾರವನ್ನು ಮಾಡಿ ಅವರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಅದರ ಜೊತೆಗೆ ಬಾಲ್ಯವಸರನ ಶ್ರೀಮಠದೊಂದಿಗೆ ಅತ್ಯಂತ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡು ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಬಾಲ್ಯವಸರ ಗ್ರಾಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪ್ರಮುಖರು, ಎಲ್ಲ ಗುರುಗಳಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೂಡಿ ನನ್ನ ಮುಂದೆ ಸ್ವಾಗತವನ್ನು ಕೊಡ್ತೇನೆ. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ
ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಅವರಲ್ಲಿ ಅರಿಕೆಯನ್ನು ಮಾಡ್ತಾ ಇದ್ದಾರೆ. ಹೊಸ ಸತ್ಯ ಶಾಂತಿಯ ನವಮಣಿಗಳ ಆವರಣ, ನವ ಚೈತನ್ಯದ ಬಾಳನ್ನು ಬೆಳಗಿಸಿ ಬದುಕಿಗೆ ಹೊಸ ಬಣ್ಣವತಾರ, ಬದುಕಿಗೆ ಹೊಸ ಬಣ್ಣವತಾರ, ಬದುಕಿಗೆ ಹೊಸ ಬಣ್ಣವತಾರ. ಅರ್ಪಣೆ 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 ನಿನಗೆ 100 ತರದ ಹಾರ, ಸರ್ವ ಸಮರ್ಪಣೆ ಗಣಪ ನೀನೇ ಜಗದ ಸೂತ್ರಧಾರ. ಭೀತಿ ಭ್ರಮಗಳ ಭೂತವ ಕೊಂದು ನೀತಿ ನೇಮದ ಅಮೃತ ತಂದು ಒಮ್ಮತದಿಂದ ಸಮ್ಮತದಿಂದ ಹಂಚಲು ಎಲ್ಲರ ಮನೆ ಮನೆಗೆ ಬಾರಿ ಜೊತೆಯ ಪ್ರೀತಿಗೆ ಕಲೆಯ ಕಲೆಯ ಬಾರ, ನೀಡಲು ಕಲೆಯುವುದಕ್ಕೆ ಬಾರ, ನೀಡಲು ಕಲೆಯುವುದಕ್ಕೆ ಬಾರ. ಅರ್ಪಣೆ 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 ನಿನಗೆ 100 ತರದ ಹಾರ, ಸರ್ವ ಸಮರ್ಪಣೆ ಗಣಪ ನೀನೇ ಜಗದ ಸೂತ್ರಧಾರ. ಸತತ ಪೂಜಿತ 1000 ತರಹ ಬರೀ ಹೊಸ ಜಗದ ಹಣಿ ಬರಹ, ಶ್ರುತಿಯಲ್ಲಿ ಕೃತಿಯಲ್ಲಿ ಸರ್ವ ಕೃತಿಯಲ್ಲಿ ಹರಿಸುತ್ತ ವ್ಯಕ್ತಿಯ ಹೊರೆಯ ಹರಿಸುತ್ತ ಎಲ್ಲರ ಮನ ಮಂದಿರದಲ್ಲಿ ಹೀಗಿನ ಬುಗ್ಗಿ ಚೆಲ್ಲುವಾರ, ಹೀಗಿನ ಬುಗ್ಗಿ ಚೆಲ್ಲುವಾರ, ಹೀಗಿನ ಬುಗ್ಗಿ ಚೆಲ್ಲುವಾರ. ಅರ್ಪಣೆ 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 ನಿನಗೆ 100 ತರದ ಹಾರ, ಸರ್ವ ಸಮರ್ಪಣೆ ಗಣಪ ನೀನೇ ಜಗದ ಸೂತ್ರಧಾರ, ಜಗದ ಸೂತ್ರಧಾರ, ಜಗದ ಸೂತ್ರಧಾರ. ಧನ್ಯವಾದ. ಅಲ್ಲಿ ವೇದಿಕೆ ಮೇಲಿರತಕ್ಕಂತಹ ವಿದ್ಯಾರ್ಥಿಗಳಲ್ಲಿ ಒಬ್ಬರಾಗಿರತಕ್ಕಂತಹ ಧಾರವಾಡದ ಉಪನ್ಯಾಸಕರಾಗಿರತಕ್ಕಂತಹ ರಾಜ್ಯಶಾಸ್ತ್ರ ವಿಷಯದಲ್ಲಿ PhD ಪದವಿಯನ್ನು ಸ್ವೀಕರಿಸಿ ಮತ್ತು ಹಲವಾರು ಸೆಮಿನಾರ್ಗಳನ್ನು ನೀಡಿರತಕ್ಕಂಥ ಆತ್ಮೀಯ ಸಹೋದರ ನಿಂಗಪ್ಪಣ್ಣ ಬಂಡೀರವರ ವೇದಿಕೆ ಮೇಲಿರತಕ್ಕಂಥ ಎಲ್ಲ ಜಗದ್ಗುರುಗಳ ಆದಿಯಾಗಿ ಗುರುಗಳಿಗೆ ಗೌರವಪೂರ್ವಕ ಸ್ವಾಗತ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಪ್ರಾರಂಭದಲ್ಲಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿನ ಒಂದು ಎಷ್ಟು ನೆನೆದರೂ ನಮಗೆ ಅವರ ಋಣವನ್ನು ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮನ್ನು ಅಜ್ಞಾನದಿಂದ ಜ್ಞಾನದ ಕಡೆಗೆ ಕೊಂಡೊಯ್ದು ನಮ್ಮನ್ನು ಒಳ್ಳೆಯ ಸುಸಂಸ್ಕೃತ ಮಾನವನಾಗಿ ಮಾಡಲಿಕ್ಕೆ ತಂದೆ ಮತ್ತು ತಾಯಿ ಎಷ್ಟು ಮಹತ್ವವಲ್ಲೋ ಅಷ್ಟೇ ಮಹತ್ವವನ್ನು ನಮ್ಮ ಪರಮ ಪೂಜಾ ಗುರುಗಳು ನಮ್ಮನ್ನು ರೂಪಿಸಿದ್ದಾರೆ. ಅವರಿಗೆ ನಾವು ಎಷ್ಟೇ ಇದು ಸಣ್ಣ ಕಾರ್ಯಕ್ರಮ, ಇದು ದೊಡ್ಡ ಕಾರ್ಯಕ್ರಮ ನಾವೇನು ಅನಿಸ್ಕೊಂಡಿಲ್ಲ. ಅವರಿಗೆ ನಮ್ಮ ಒಂದು ಸಣ್ಣ ಒಂದು ನೆನಪಿನ ಕಾಣಿಕೆ ಅಷ್ಟೇ, ಆದರೆ ಅವರ ಋಣವನ್ನು ನಾವು ಎಂದೂ ತೀರಿಸಲಿಕ್ಕೆ ಸಾಧ್ಯವಿಲ್ಲ. ಇಂಥ ಒಂದು ನಮ್ಮನ್ನು ಅಜ್ಞಾನದಿಂದ ನಮಗೆ ಜ್ಞಾನದ ಕಡೆಗೆ ಈ ಕತ್ತಲಿಂದ ಬೆಳಕಿನೆಡೆಗೆ ಹೋದಂಥ ಏನು ಪೂಜೆಯ ಒಂದು ಗುರುಗಳ ಒಂದು ಎಲ್ಲರನ್ನೂ ನಾವು ಸ್ವಾಗತಿಸುವಂಥದ್ದು ಬಹಳ ಹುಮ್ಮಸ್ಸು ಮತ್ತು ಸಂತೋಷವನ್ನು ತರುವಂಥ ಒಂದು ಅವಕಾಶವನ್ನು ನನಗೆ ದಯಪಾಲಿಸಿದೆ. ಅದು ನಾನು ತುಂಬ ಹೃದಯದಿಂದ ಬಹಳಷ್ಟು ಸಂತೋಷದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀಮನ್ ನಿರಂಜನ ಜಗದ್ಗುರು ಫಕೀರ್ ದಿಂಗಾಲೇಶ್ವರ ಮಹಾಸ್ವಾಮಿಗಳು, ಭಾವೈಕ್ಯತಾ ಸಂಸ್ಥಾನ ಮಠದ ಶಿರಟ್ಟಿ ಬಾಳೆ ಹೊಸೂರ್ ಇವರಿಗೂ ನಮ್ಮ ಒಂದು ನಮ್ಮ ಈ ಕಾರ್ಯಕ್ರಮ ವತಿಯಿಂದಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಸ್ವಾಮೀಜಿಯವರಿಗೆ ಮಾಲಾರ್ಪಣೆಯನ್ನು ನಮ್ಮ ಒಂದು ಶ್ರೀ ವೀರಭದ್ರ ಅಂಗೂರವರು ಬಂದು ಅವರಿಗೆ ಮಾಲಾರ್ಪಣೆಯನ್ನು ಮಾಡಬೇಕು.
ಹುಟ್ಟಿನೊಳಗದೀಶ ಭಕ್ತ ಶ್ರೇಷ್ಠರ ಮನೆಯಲ್ಲಿ ಪಂಚಕಲ್ಯಾಣಿ ಎಂಬ ಗೋವನ್ನು ಕರೆದು ಹಾಲನ್ನುಂಡದೀಶ ಗುರುದಿಂಗಾಲೇಶ ನಿನ್ನ ಪಾದ ಪದ್ಮಗಳಲ್ಲಿ ತ್ರಿಕಾಲ ತ್ರಿಕಾಲ ಶರಣೆಂದು ಬದುಕು ನೆನಪು. ಇವತ್ತಿನ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಎನ್ನ ಆರಾಧ್ಯ ದೈವವಾದಂಥ ಶ್ರೀಮನ್ ನಿರಂಜನ ಜಗದ್ಗುರು ಭಗೀರಥಿಂಗಾಲೇಶ್ವರ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ಪಡಮಟ್ಟು ಮತ್ತು ಇನ್ನೊಬ್ಬ ಶ್ರೀಗಳು ಚನ್ನಮಲ್ಲಿಕಾರ್ಜುನ ದೇವರು ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿರುವಂಥ ಅವರನ್ನು ಕೂಡ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಈ ಕಾರ್ಯಕ್ರಮದ ಉದ್ಘಾಟಕರೇ, ಅಧ್ಯಕ್ಷರೇ ಹಾಗೂ ನಮ್ಮೆಲ್ಲರಿಗೂ ಜ್ಞಾನವನ್ನು ನೀಡಿ ಒಳ್ಳೆಯ ಬದುಕಿನತ್ತ ಸಾಗುವುದಕ್ಕೆ ಅನುವು ಮಾಡಿಕೊಟ್ಟಂಥ ನನ್ನ ಪೂಜ್ಯ ಗುರುಗಳಿಗೆ ನನ್ನ ನಮಸ್ಕಾರಗಳನ್ನು. ಮಾತ್ರ ಹೆಂಗೈತಪ್ಪ ಅಂದ್ರೆ ನಮ್ಮಲ್ಲಿ ನಾವೆಲ್ಲ ನಮ್ಮ ಮನೆತನ ಮಠದ ಹಿಟ್ಟನ್ನು ತಗೊಂಡ್ಕೊಂಡು ಹೋಗಿ ಜೀವನ ಮಾಡಿದಂಥ ಮಠದನ. ಆದ್ದರಿಂದ ಶ್ರೀ ಗುರು ದಿಂಗಾಲೇಶನ ಕೃಪೆ ನಮ್ಮ ಮನೆತನದ ಮೇಲೆ ಯಾವಾಗಲೂ ಇದೆ. ಮತ್ತು ಇನ್ನೊಂದು ವಿಷಯ ಏನು ಹೇಳ್ಬೇಕಂದ್ರೆ ಗುರುವಿನ ಕರುಣೆ ನಮ್ಮ ಮನೆತನದ ಮೇಲೆ ಅಥವಾ ನನ್ನ ಜೀವನದಲ್ಲಿ ಹೆಂಗೈತಪ್ಪ ಅಂದ್ರೆ ನಮ್ಮ ಮನೆಯಲ್ಲಿ 3 ಜನ ಡಾಕ್ಟರ್ ಇದ್ದಾರೆ, 3 ಜನ ಇಂಜಿನಿಯರ್ ಇದ್ದಾರೆ, ಮತ್ತು ಇನ್ನೂ ಅನೇಕ ಪ್ರೊಫೆಷನಲ್ ನಮ್ಮ ಮನೆಯಲ್ಲಿ ಇದ್ದಾರೆ. ಸೊ ಅಂತ ಗುರುವಿಗೆ ಒಂದು ಧನ್ಯವಾದವನ್ನು ಅರ್ಪಿಸುವಂತಹ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮ ಕುರಿತಾಗಿ ನಾವೆಲ್ಲರೂ ನಮ್ಮ ಸ್ನೇಹಿತರು ಕುಂತು ವಿಚಾರ ಮಾಡಿದಾಗ ಸುಮಾರು ಸಭೆಗಳನ್ನು ಮಾಡಿ ತದನಂತರ ಒಂದು ತಿಥಿಯನ್ನ ನಿಗದಿ ಖುಷಿಯ ಸಂಗತಿ ಅಂತ ಹೇಳಿ ನಮ್ಮೆಲ್ಲರನ್ನ ಬೆನ್ನು ತಟ್ಟಿ ಆಶೀರ್ವದಿಸಿ ಈ ಕಾರ್ಯಕ್ರಮ ಮಾಡುವುದಕ್ಕೆ ನಮ್ಮೆಲ್ಲರಿಗೂ ತಮ್ಮದೇ ಆದಂತಹ ಸಲಹೆ ಸೂಚನೆಗಳನ್ನು ನೀಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದಕ್ಕೆ ನಮ್ಮೆಲ್ಲರಿಗೂ ಹುರಿದುಂಬಿಸಿದ್ರು. ಅದೇ ತರ ನಮ್ಮ ಸ್ನೇಹಿತರನ್ನ ನಾವು SSLC ಪಾಸ್ ಆದ ಮೇಲೆ ಆಲ್ಮೋಸ್ಟ್ ಎಲ್ಲರೂ ಸೇರಿರುವುದು ವೆರಿ ವಿರಳವಾಗಿತ್ತು. ಆದ ಕಾರಣ ನಾವೇನ್ ಮಾಡಿದ್ವಿ ಅಂದ್ರೆ ಇದನ್ನ ಒಂದು ನಮ್ಮ ಪುನರ್ಮಿಲನವಾಗಿ ಇದೇ ಕಾರ್ಯಕ್ರಮವನ್ನ ನಾವು ಮಾಡಬೇಕಂತ ನಿರ್ಧರಿಸಿ ಎಲ್ಲ ಜಂಜಾಟಗಳಿಂದ ಹೊರಬಂದು ಇದೊಂದು ರೀತಿಯಲ್ಲಿ ಎಲ್ಲರೂ ಕೂಡ್ಲಿಕ್ಕೆ ಗುರುವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿರ್ತಕ್ಕಂಥ ಕಾರ್ಯಕ್ರಮದ ಉದ್ಘಾಟನೆ. ಈ ಕಾರ್ಯಕ್ರಮವನ್ನು ವೇದಿಕೆ ಮೇಲೆ ಇರತಕ್ಕಂಥ ಪರಮ ಪೂಜ್ಯರ ಆದಿಯಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗಣ್ಯಮಾನ್ಯರ ಉದ್ಘಾಟನೆಯನ್ನು ಜ್ಯೋತಿ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನಃ ದೀಪಜ್ಯೋತಿರ್ ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನಃ ದೀಪೋ ಹರತು ಮೇ ಪಾಪಂ ಸಂಧ್ಯಾದೀಪ ನಮೋಸ್ತುತೆ. बोलो भारत माता की, बोलो ಭಾರತ ಮಾತಾ ಕಿ. ಹಿಂದೆ ಸೌಂಡ್ ಬರ್ತಾ ಇಲ್ಲ. बोलो ಭಾರತ ಮಾತಾ ಕಿ. ಎಲ್ಲರಿಗೂ ನಮಸ್ಕಾರ. ಈ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ಈ ಭಾಗದ ಆರಾಧ್ಯ ದೈವರು
ಸಿದ್ಧಲಿಂಗೇಶ್ವರ ಸ್ವಾಮೀಜಿಯವರ ಪಾದಕ್ಕೆ ನಮಸ್ಕರಿಸ್ತಾ ಈ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಈ ಊರಿನ ಸುದೀರ್ಘವಾಗಿ ತಮ್ಮದೇ ಆದಂತಹ ಒಂದು ಸೇವೆಯನ್ನು ಸಲ್ಲಿಸಿ ಇಲ್ಲಿ ಒಂದು ತಮ್ಮದೇ ಆದಂತಹ ಒಂದು ಪಾದವನ್ನು ಇಟ್ಟು ಬಹಳಷ್ಟು ಕುಂತಿರುವಂತಹ ಅವರ ವಿದ್ಯಾರ್ಥಿಗಳು ಅಂತ ಅನ್ನೋದಕ್ಕಿಂತ ಅವರ ಮಕ್ಕಳು ಮತ್ತು ಅವರ ಮೊಮ್ಮಕ್ಕಳ ಜೊತೆಗೆ ಅವರೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿರುವಂತಹ ಎಲ್ಲ ಸನ್ಮಾನ್ಯರೇ ಹಾಗೂ ಈ ಊರಿನ ಎಲ್ಲ ನಾಗರಿಕರೇ ಮತ್ತು ಬಲಗಡೆ ಇರುವಂತಹ ಎಲ್ಲ ನಮ್ಮ ವೇದಿಕೆಯ ಮೇಲಿರುವಂತಹ ಎಲ್ಲ ಗುರುಗಳ ಶಿಷ್ಯ ಬಳಗವೇ ಹಾಗೂ ಈ ಊರಿನ ಪ್ರಥಮ ಪ್ರಜೆಯಾಗಿರುವಂತಹ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ, ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರೇ, ಎಲ್ಲ ಸಂಘ ಸಂಸ್ಥೆಗಳ ಸರ್ವ ಸದಸ್ಯರೇ ಮತ್ತು ಎಲ್ಲ ಮಹಿಳಾ ಸಂಘಗಳ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರೇ ಮತ್ತು ಈ ಸ್ಥಳವನ್ನ ಈ ಕಾರ್ಯಕ್ರಮ ನಡೆಯುವಲ್ಲಿ ನೆರವಾಗಿರುವಂತಹ ಈ ಒಂದು ಸಂಸ್ಥಾನಕ್ಕೆ ಸಂಸ್ಥಾನದ ಮುಖ್ಯಸ್ಥರೇ ಹಾಗೂ ಈ ಊರಿನ ಎಲ್ಲ ಯುವ ಪೀಳಿಗೆಗಳೇ ಮತ್ತು ಎಲ್ಲ ಶಿಕ್ಷಣ ಪ್ರೇಮಿಗಳೇ ಮತ್ತು ಎಲ್ಲ ನಾಗರಿಕರೇ ಮತ್ತು ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ಶಾಲೆಗಳಿಂದ ಬಂದಿರುವಂತಹ ಎಲ್ಲ ಮುಖ್ಯೋಪಾಧ್ಯಾಯರೇ, CRP ಮಿತ್ರರೇ, BRP ಮಿತ್ರರೇ ಮತ್ತು ಬೇರೆ ಬೇರೆ ತಮ್ಮ ಕೆಲಸಗಳನ್ನು ಬಿಟ್ಟು ಬಂದಿರುವಂತಹ ಬೇರೆ ಬೇರೆ ಇಲಾಖೆಯಿಂದ ಬಂದಿರುವಂತಹ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ, ಈಗಾಗಲೇ ಬಹಳಷ್ಟು ಸಮಯ ಆಗಿರೋದ್ರಿಂದ 5 ನಿಮಿಷದಲ್ಲಿ ನಾನು ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಉದ್ಘಾಟಕರ ನುಡಿಯನ್ನ. ಆತ್ಮೀಯರೇ, ನಮ್ಮ ಹಳ್ಳಿಗಳಲ್ಲಿ ಇಂತಹ ಕಾರ್ಯಕ್ರಮಗಳು ನಡೆಯದೇ ಅಪರೂಪ. ಯಾಕೆ ಅಪರೂಪ ಅಂತಂದ್ರೆ ನಿಜವಾಗ್ಲೂ ನಿಮ್ಮನ್ನ ಖುಷಿ ಪಡಿಸೋದಕ್ಕಾಗಿ ಮಾತಾಡುವಂತದ್ದಲ್ಲ. ಇವತ್ತೇನೋ ಗುರುಗಳನ್ನ ನೀವು ನೆನೆಸಿ ಅವರನ್ನ ಸ್ಮರಿಸಿ ನೀವು ಈ ಒಂದು ವೇದಿಕೆಗೆ ತಗೊಂಬಂದು ಕೊಟ್ಟಿದ್ದೀರಲ್ಲ, ಇವತ್ತು ನಿಜವಾಗಲೂ ನಮ್ಮ ತಾಲೂಕು ಆಡಳಿತದ ಪರವಾಗಿ ನಿಮಗೆ ಶರಣಾರ್ಥಿಗಳನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂದ್ರೆ ತಾವು ಗುರುಗಳಿಗೆ ಕೊಡುತ್ತಿರುವಂತ ಈ ಊರಿನ ನಾಗರಿಕರು ಈ ಗುರುಗಳಿಗೆ ಕೊಡುತ್ತಿರುವಂತಹ ಸ್ಥಾನಮಾನಗಳು ಎಂತದ್ದು ಅಂತಂದ್ರೆ ನಿಜವಾಗಲೂ ಅವಿಸ್ಮರಣೀಯ. ಯಾಕೆ ಅವಿಸ್ಮರಣೀಯ ಅಂತಂದ್ರೆ ಇವತ್ತು ಹಲವಾರು ಜಾತಿಯ ಜಯಂತಿಗಳನ್ನ ಆಚರಣೆ ಮಾಡ್ತೀವಿ ನಾವು. ಹಾಗಾದ್ರೆ ಆ ಜಯಂತಿಯನ್ನ ಆಚರಣೆ ಮಾಡಬೇಕಾದ್ರೆ ಕೆಲವು ಉದಾಹರಣೆಗೆ ಒಂದು ಜಾತಿಯ ಜಯಂತಿ ಆದ್ರೆ ಆ ಜಯಂತಿಗೆ ಆ ಜಾತಿ ಅಥವಾ ಧರ್ಮದವರು ಮಾತ್ರ ಇವತ್ತು ಭಾಗವಹಿಸ್ತಾರೆ. ಆದ್ರೆ ಇವತ್ತು ಪರಿಸ್ಥಿತಿ ಆ ರೀತಿ ಇಲ್ಲ. ಇವತ್ತು ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಲಿಂಗ ಇದಕ್ಕೆ ಯಾವುದು ಅಡ್ಡಿಬಾರದಂತೆ ಮತ್ತು ಹಿರಿಯರು ಮತ್ತು ಕಿರಿಯರು ಎನ್ನದಂತೆ ನೀವೆಲ್ಲರೂ ಭಾಗಿಯಾಗಿರೋದನ್ನು ನೋಡಿದ್ರೆ ನಿಜವಾಗಲೂ ಇದು ಎಲ್ಲೋ ಬೆಂಗಳೂರು ಅಥವಾ ನಗರ ಪ್ರದೇಶಗಳು ನಡೆಯುವಂತ ಕಲ್ಯಾಣ ಮಂಟಪದಲ್ಲಿ ಸಹ ಇಂಥ ಒಂದು ಅದ್ದೂರಿಯಾದಂತಹ ಒಂದು ಕಾರ್ಯಕ್ರಮಗಳು ನಡೆಯೋದಲ್ಲ. ಕಾರಣ ಇಷ್ಟೇ, ನಮ್ಮ ಸಹೋದರಿಯರು ಇವತ್ತು ಮತ್ತು ನಮ್ಮ ಸಹೋದರರು ಅನೇಕ ವೃತ್ತಿಗಳನ್ನ ತೊಡಗಿಸಿಕೊಂಡ್ರು ಸಹ ಅವರ ಕೆಲಸಗಳನ್ನ ಬದಿಗೊತ್ತಿ ಇವತ್ತು ಗುರುಗಳಿಗೆ ಇವತ್ತು ಇಂಥ ಒಂದು ಗೌರವವನ್ನ ಕೊಡ್ತಾ ಇದ್ದಾರಲ್ಲ, ಖಂಡಿತ ಇವತ್ತು ಇದು ಅವಿಸ್ಮರಣೀಯನೇ ಈ ಊರಿಗೆ. ಯಾಕೆ ಆ ಮಾತನ್ನು ಹೇಳ್ತೀನಿ ಅಂದ್ರೆ ಇವತ್ತು ನಿಮ್ಮನ್ನೆಲ್ಲ ಕಲಿಸಿ ಯಾಕೆ ಹೇಳ್ತೀನಿ ಅಂದ್ರೆ ನಿಮ್ಮನ್ನೆಲ್ಲ ಕಲಿಸಿ ಇದನ್ನ 3 ಬಾರಿ ಯಾಕೆ ಹೇಳ್ತೀನಿ ಅಂದ್ರೆ ನಿಮ್ಮನ್ನೆಲ್ಲ ಕಲಿಸಿ ನಿಮ್ಮನ್ನ ಎತ್ತರಕ್ಕೆ ತಗೊಂಡು ಹೋಗುವಂತ ಏಕೈಕ ಜೀವ ಅಂದ್ರೆ ಅದು ಶಿಕ್ಷಕ ವೃತ್ತಿ ಮಾತ್ರ. ಉಳಿದಂತರು ಎಲ್ಲರೂ ಅಸೂಯೆ ಪಡ್ತಾರೆ. ನಿಮ್ಮ ಹೊಲದ ಬಗ್ಗೆ ಏನಾದರೂ ಒಳ್ಳೆ ಭತ್ತವನ್ನ ನೀವು ಬೆಳೆದು ಒಂದು 60 ಚೀಲ ಭತ್ತವನ್ನ ಕಟಾವು ಮಾಡಿದ್ರೆ ಪಕ್ಕಕ್ಕಿರೋನು ಅಸೂಯೆನ ಪಡ್ತಾನೆ. ಒಬ್ಬ ಇಂಜಿನಿಯರ್ ಒಂದು ಒಳ್ಳೆ ಬಿಲ್ಡಿಂಗ್ ಅನ್ನ ಕಟ್ಟಿದಂತದ್ದು ಇನ್ನೊಬ್ಬ ಇಂಜಿನಿಯರ್ ಅಸೂಯೆನ ಪಡ್ತಾನೆ. ಒಬ್ಬ ಡಾಕ್ಟರ್ ಒಳ್ಳೆ ಹೆಸರನ್ನ ಪಡ್ಕೊಂಡ್ರೆ ಇನ್ನೊಬ್ಬ ಡಾಕ್ಟರ್ ಅಸೂಯೆನ ಪಡ್ತಾನೆ. ನೀವು ಯಾವುದೇ ರಂಗಕ್ಕೆ ಹೋದ್ರು ಅಸೂಯೆ ಅನ್ನುವಂಥದ್ದು ಅವರ ಜೊತೆಗೆ ಬೆಳೆಯುತ್ತೆ. ಆದ್ರೆ ಇವತ್ತು ನಿಮ್ಮನ್ನೆಲ್ಲರೂ ಯಾವಾಗಲೂ ನನ್ನ ಶಿಷ್ಯ ನನಗಿಂತಲೂ ಎತ್ತರವಾಗಿ ಬೆಳೆಯಲಿ ಅಂತ ಹೇಳುವಂತ ಒಂದು ಏಕೈಕ ಜೀವ ಅಂದ್ರೆ ಅದು ಶಿಕ್ಷಕ ಮಾತ್ರ. ಆ ಕಾರಣಕ್ಕಾಗಿ ನಿಜವಾಗಲೂ ನನ್ನ ಈ ಒಂದು ಗುರುಸ್ಪಂದನ ಕಾರ್ಯಕ್ರಮದಲ್ಲಿ ನೀವೆಲ್ಲ ಈ ರೀತಿ ನೀವು ಅದ್ದೂರಿಯಾಗಿ ಮಾಡಿರೋದನ್ನ ನೋಡಿದ್ರೆ ಖಂಡಿತ ಇದು ಬಹಳಷ್ಟು ನನಗೆ ಹೆಮ್ಮೆಯನ್ನ ಕೊಡುತ್ತೆ. ನಂತರ ಎಲ್ಲ ಪಾಲಕರು ಇಲ್ಲಿ ಭಾಗವಹಿಸಿರೋದ್ರಿಂದ, ಯಾಕಂದ್ರೆ ಇಂಥ ಒಂದು ಅವಕಾಶಗಳು SSLCಯಲ್ಲಿ ನೀವು ಓದಿ
ಪಾಸ್ ಆಗಿ ನಿಮ್ಮದೇ ಆದಂತ ಕೆಲಸ ಕಾರ್ಯಗಳಿಗೆ ಹೋಗಿರ್ತೀರಿ. ಒಬ್ಬ ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಒಬ್ಬ ವ್ಯವಸಾಯ ಆಗಿರ್ಬೋದು, ಇನ್ನೊಂದು ವೃತ್ತಿಯಲ್ಲಿ ಇರ್ಬೋದು. ಆದ್ರೆ SSLCನೇ ಕೊನೆ. ನಾವು SSLC ನಂತರ ಒಬ್ಬರನ್ನ ಒಬ್ಬರು ಪರಿಚಯ ಮಾಡಿಕೊಳ್ಳುವಷ್ಟು ಪುರುಸೊತ್ತು ಸಹ ನಮಗಿರೋದಲ್ಲ. ಅಂತ ದಿನಗಳಲ್ಲಿ ನೀವೆಲ್ಲರೂ ಇಂಥ ಒಂದು ವೇಷಭೂಷಣಗಳನ್ನ ನಮ್ಮ ಆತ್ಮೀಯ ಸ್ನೇಹಿತರು ನೋಡಿದ್ರೆ ನಾನು ಇವರಲ್ಲಿ ಬಹಳಷ್ಟು ಜನ ನಮ್ಮ ಕಚೇರಿಗೆ ಬಂದಿದ್ರು. ಅವರ ಹುಮ್ಮಸ್ಸು ಮತ್ತು ಅವರಲ್ಲಿರುವಂತಹ ಒಂದು ಸ್ಫೂರ್ತಿಯನ್ನ ನೋಡಿದಾಗ ನಾವು ಸಹ ನಮ್ಮ ಜೀವನದೊಳಗ ಏನಾರು ಮಾಡಬಹುದಾಗಿತ್ತಲ್ಲ ಅಂತ ಅನಿಸ್ತು. ಆದ್ರೆ ಬರೀ ಅನಿಸೋದಷ್ಟೇ ಅಲ್ಲ, ಕಾರ್ಯರೂಪಕ್ಕೆ ತಂದ್ರೆ ಬಹಳ ಒಳ್ಳೇದು ಅಂತ ನಾನು ಭಾವಿಸ್ಕೊಳ್ತೇನೆ. ಅದಕ್ಕಾಗಿ ನನಗೆ ಇನ್ನೊಂದು, ನಿಮಗೆ ಪಾಲಕರು ಮತ್ತು ವಿದ್ಯಾರ್ಥಿಗಳು ಮತ್ತು ನಮ್ಮ ಹಳೆಯ ವಿದ್ಯಾರ್ಥಿಗಳಿದ್ದಾರೆ, ಇನ್ನು 2 ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಹೇಳೋದೇನು ಅಂತಂದ್ರೆ, ಸಿನಿಮಾಗಳಲ್ಲಿ 2.5 ತಾಸು ನಟನೆ ಮಾಡಿ ಹೋಗುವಂತವ್ರನ್ನ ಯಾವತ್ತೂ ಹೀರೋ ಅಂತ ಹೇಳ್ಬೇಡಿ ಅಂತ ಹೇಳ್ತೀನಿ ನಾನು. ನಂದಾದ ವೈಯಕ್ತಿಕವಾಗಿ ನನ್ನ ವಿರೋಧ ಇದೆ ಅದಕ್ಕೆ. ಹಾಗಾದ್ರೆ ಹೀರೋ ಯಾರು ಅಂತಂದ್ರೆ, ನಮ್ಮನ್ನ ಎತ್ತು ಹೊತ್ತು ಜಾತ್ರೆಗಳಲ್ಲಿ ನಮ್ಮ ಹೆಗಲ ಮೇಲೆ ಕುಂದ್ರಿಸ್ಕೊಂಡು ನಮ್ಮ ಎಲ್ಲ ಒಳ್ಳೆಯದನ್ನ ಕೆಟ್ಟದನ್ನ ನಮ್ಮ ತಂದೆ ಮತ್ತು ತಾಯಿ ನಮ್ಮನ್ನು ಸಾಕಿ ಸಲುವಿ ಊಟಕ್ಕೆ ಹಾಕಿ, ಅವರು ಊಟ ಮಾಡದೇನೆ ಅವರು ಊಟಕ್ಕೆ ಹಾಕಿ, ಜಾತ್ರೆಗಳಲ್ಲಿ ಅವರು ಬಟ್ಟೆ ತಗೊಳ್ದಾನೆ ನಮ್ಮನ್ನು ಬಟ್ಟೆ ಕೊಡಿಸಿ ಇವತ್ತು ನಮ್ಮನ್ನೆಲ್ಲ ಈ ಮಟ್ಟಕ್ಕೆ ಬಂದು ಬೆಳೆಸಿದಾರಂದ್ರೆ ನಿಜವಾದ ಹೀರೋ ಬೇರೆ ಯಾರು ಅಲ್ಲ, ನಮ್ಮ ತಂದೆ ಮತ್ತು ತಾಯಿ. ನಾನು ಪ್ರತಿ ಶಾಲೆ ಪ್ರತಿ ಕಾರ್ಯಕ್ರಮದಲ್ಲಿ ಇದನ್ನೇ ಹೇಳ್ತೀನಿ ನಾನು. ಅವರು ಸಹ ನಮ್ಮ ಹಾಗೆ ಹೊಟ್ಟೆಯನ್ನ ತುಂಬಿಸ್ಕೊಳ್ಳೋದಕ್ಕಾಗಿ ಆಯ್ಕೆ ಮಾಡಿಕೊಂಡಿರುವಂತಹ ವೃತ್ತಿ ಅದು. ಆ ಕಾರಣಕ್ಕಾಗಿ ಯಾವತ್ತೂ ನಮ್ಮ ಜೀವನದಲ್ಲಿ ಯಾರನ್ನು ಹೀರೋ ಮಾಡೋದು ಬೇಡ. ನಮ್ಮ ತಂದೆ, ಆ ತಂದೆ ಹರಕ ಬಟ್ಟೆಯಲ್ಲಿ ಇರ್ಲಿ, ತಾಯಿ ಚಿಂದಿ ಬಟ್ಟೆಯಲ್ಲಿ ಇರ್ಲಿ, ಅವಳು ಹೀರೋಯಿನೇ, ತಂದೆ ಹೀರೋನೇ. ಆ ಕಾರಣಕ್ಕಾಗಿ ದಯವಿಟ್ಟು ವಿದ್ಯಾರ್ಥಿಗಳು ಯಾವ ಕಾರಣಕ್ಕೂ, ನಾನು ಯಾವುದೇ ಶಾಲೆಗಳಿಗೆ ಸಂದರ್ಶನ ಕೊಟ್ಟಾಗ ಹೀರೋ ಯಾರಂತ ಕೇಳಿದಾಗ ನೀವು ಯಾರ ಆಕ್ಟರ್ಸ್ ಹೆಸರು ಹೇಳಿದ್ರೆ ಖಂಡಿತ ನಾನು ಅದಕ್ಕೆ ಸರಿಯಾದಂತ ಒಂದು ಕ್ರಮವನ್ನು ಕೈಗೊಳ್ತೀನಿ. ಅಷ್ಟೇ ಅಲ್ಲದೆ ನೆಕ್ಸ್ಟ್ ಹೀರೋ ಯಾರು ಅಂತಂದ್ರೆ, ನಿಮ್ಮ ಜೀವನದಲ್ಲಿ ಕುಂತಿರೋರು ಅಷ್ಟೇ, ಇಲ್ಲಿ ಮುಂದಿರೋರು ಅಷ್ಟೇ, ಯಾರು ನಿಮಗೆ ಹತ್ತಿರಕ್ಕೆ ಬಂದು ನಿಮ್ಮ ಜೀವನದಲ್ಲಿ ಅನೇಕ ಮಾರ್ಗದರ್ಶನಗಳನ್ನ ಕೊಟ್ಟು ಇದು ಹಂಗಲ್ಲ ಹಿಂಗ ಅಂತ ತಿದ್ದಿ ತೀಡಿ ನಿಮಗೆ ಕಲಿಸಿರ್ತಾರಲ್ಲ, ಆ ಗುರುಗಳು 2ನೇ ಸ್ಥಾನದಲ್ಲಿ ಹೀರೋ ಆಗಿ ಕಾಣ್ತಾರೆ. ಆ ಕಾರಣಕ್ಕಾಗಿ ಮುದ್ದು ವಿದ್ಯಾರ್ಥಿಗಳೇ, ಈಗ ನೀವೆಲ್ಲ ಎದುರಿಗಿರುವಂತರು ಸಹ ನೀವೆಲ್ಲ ವಿದ್ಯಾರ್ಥಿಗಳೇ. ನಮ್ಮ ವೇದಿಕೆ ಮೇಲಿರುವಂತ ಎಲ್ಲ ನಮ್ಮ ಮುಖ್ಯೋಪಾಧ್ಯಾಯರು, ಆಮೇಲೆ SDCಗಳು, FDCಗಳು, ಬೇರೆ ಬೇರೆ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತ ಎಲ್ಲರೂ ನೀವು ಇವತ್ತು ಒಂದು ಕಡೆ ದುಂಡು ಮಾಡಿ ಈ ರೀತಿ ಕಾರ್ಯಕ್ರಮ ಮಾಡ್ತಾ ಇರೋದು ನಿಜವಾಗ್ಲೂ ಇದು ಬಹಳ ಸಂತೋಷದಾಯಕ ಅಂತ ಹೇಳ್ತಾ, ಈಗಾಗಲೇ ಬಹಳಷ್ಟು ಜನ ಮಾತಾಡೋದ್ರಿಂದ ನನಗೆ ಉದ್ಘಾಟಕರ ನುಡಿಯನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಎಲ್ಲ ಯುವ ಮಿತ್ರರಿಗೆ, ಯಾಕಂದ್ರೆ ಅವರಿಗೆ ಇನ್ನೊಂದು ಸಾರಿ ಬಹಳಷ್ಟು ಸಮಯ ಆಗಿರೋದ್ರಿಂದ ಮಾತಾಡೋದಕ್ಕೆ ಅವಕಾಶ ಕಡಿಮೆ ಆಗಿರೋದು. ನನಗೆ ಇನ್ನೂ ಅರ್ಧ ತಾಸು ಕೊಟ್ಟರು ಮಾತಾಡ್ತೀವಿ, ಬಟ್ ಮಾತಾಡೋದ್ರಾಗ ಅರ್ಥ ಇಲ್ಲ. ಬಟ್ ಇವತ್ತೆಲ್ಲರೂ ದುಡ್ಡು ಮಾಡಿ, ಯಾಕಂದ್ರೆ ಬೇರೆ ಬೇರೆ ಊರು, ಬೇರೆ ಬೇರೆ ತಾಲೂಕುಗಳಲ್ಲಿ ಎಲ್ಲೆಲ್ಲೋ ಇವತ್ತು ನಮ್ಮ ವೃತ್ತಿ ಬಾಂಧವರು ಇವತ್ತೆಲ್ಲ ನಿವೃತ್ತಿ ಆಗಿದ್ದಾರೆ. ಅವನ್ನೆಲ್ಲ ಹುಡುಕಿ ತಮ್ಮ ಮನೆಯ ಕೆಲಸಗಳನ್ನ ಬದಿಗೊತ್ತಿ, ಯಾಕಂದ್ರೆ ಅವರವರ ಮನೆ ಕೆಲಸಗಳನ್ನ ಮಾಡೋದೇ ಕಷ್ಟ ಆಗಿತ್ತು ಇವತ್ತು. ಅಂತ ಪರಿಸ್ಥಿತಿ ಒಳಗ ನಮ್ಮನ್ನೆಲ್ಲರನ್ನು ಈ ರೀತಿ ದುಂಡು ಮಾಡಿ ಮಾನ್ಯ ಪೂಜ್ಯರ ಜೊತೆಗೆ ನಮ್ಮನ್ನ ಒಡಗೂಡಿಸಿ ಇವತ್ತು ಇಂಥ ಒಂದು ಅದ್ದೂರಿ ಕಾರ್ಯಕ್ರಮ, ಇಂಥ ಒಂದು ಗ್ರಾಮೀಣ ಭಾಗದಲ್ಲಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಎಲ್ಲ ಹಿರಿಯ ಸಹೋದರಿಗೂ ಮತ್ತು ಎಲ್ಲ ವೇದಿಕೆ ಎದುರಿಗಿರುವಂತ ಎಲ್ಲ ಹಿರಿಯರಿಗೂ ಮತ್ತು ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳು ಮತ್ತು ವೇದಿಕೆಗೆ ಮತ್ತು ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ಊರಿನ ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳಿಗೆ ವಂದಿಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಜೈ ಹಿಂದ್, ಜೈ ದಿಂಗಾಲೇಶ್ವರ ಸರ್ಕಾರಿ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಯ 1998ನೇ ಸಾಲಿನ ಹಳೆ ವಿದ್ಯಾರ್ಥಿಗಳ ಒಂದು ಆಯೋಜನೆ ಮಾಡಿ ಗುರುವಂದನ ಕಾರ್ಯಕ್ರಮದ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಶ್ರೀ ಪರಮ ಪೂಜ್ಯ ಶ್ರೀ
ಫಕೀರ್ ಲಿಂಗಾಲೇಶ್ವರ ಮಹಾಸ್ವಾಮೀಜಿಗಳಿಗೆ ಪಾದಗಳಿಗೆ ಹಣೆ ಮಣದು ಹಾಗೂ ಇನ್ನೋರ್ವ ಪೂಜಾರು ಚನ್ನವೀರ ಸ್ವಾಮಿಗಳಿಗೆ ಪಾದಗಳಿಗೆ ಹಣೆ ಮಣದು ಈ ಅಧ್ಯಕ್ಷತೆಯನ್ನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಊರಿನ ಗ್ರಾಮ ಪಂಚಾಯತಿಯ ಪ್ರಥಮ ಪ್ರಜೆ ಸೋದರಿ ಆದಂಥ ಚೆನ್ನವ ಮೇಲಾರಿ ಅವರಿಗೂ ಹಾಗೂ ಈ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ನಮ್ಮ ಕಲಿಸಿದ ಗುರುಗಳಿಗೂ ಹಾಗೂ ಇಲ್ಲಿ ಕೂಡಿರ್ತಕ್ಕಂಥ ಮುಂಭಾಗದಲ್ಲಿ ಹಾಗೂ ಮುದ್ದು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರಿಗೆ ವಂದಿಸುತ್ತಾ ಇವತ್ತಿನ ದಿವಸ ಈ ಕಾರ್ಯಕ್ರಮದ ಏನು ಮಾಡಿದ್ವಿ ಅಂದ್ರೆ ನಾವು ಒಂದು ಗುರುವಂದನ ಕಾರ್ಯಕ್ರಮವನ್ನ ಈ ಊರಲ್ಲಿ ಮಾಡಬೇಕು. ಈ ಕಾರ್ಯಕ್ರಮವನ್ನ ನಾವು ಯಾವ ಥರ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಬೇಕಂತಂದು ಈಗ ಒಂದೂವರೆ ವರ್ಷದಿಂದ ಈ ಸತತ ನಮ್ಮದು ಒಂದು ಪ್ರಯತ್ನ ಇತ್ತು. ಪ್ರಯತ್ನದ ಜೊತೆಗೆ ಯಾವ ಥರ ಮಾಡಿದ್ರೆ ಈ ಕಾರ್ಯಕ್ರಮ ಯಶಸ್ವಿ ಆಗತ್ತೆ, ಈ ಕಾರ್ಯಕ್ರಮದಲ್ಲಿ ಯಾವ ಥರ ಆಯೋಜನೆಗಳನ್ನ ನಾವು ಹಮ್ಮಿಕೋಬೇಕಂತಂದು ವಿಚಾರ ಮಾಡಿದಾಗ ಹಲವಾರು ವಿಚಾರಗಳನ್ನ ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ, 10 ಬಾರಿ ನಾವು ಈ ಊರಲ್ಲಿ ಒಂದು ವಿದ್ಯಾರ್ಥಿಗಳ ಹಳೆ ಸಂಘದ ವಿದ್ಯಾರ್ಥಿಗಳನ್ನ ಕರೆದು ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಸೋದರಿಯರಾದಂಥ ಎಲ್ಲ ಹೆಣ್ಣು ಮಕ್ಕಳು ಸತಿ ನಾವು ಬರ್ತೇವೆ, ನಿಮಗೆ ಏನಾರ ಆಗ್ಬೇಕಂದ್ರೆ ನಾವು ಇರ್ತೇವೆ, ನಿಮ್ಮಿಂದ ಬೆನ್ನಿಗೆ ನಾವು ತರ್ತೇವೆ. ಎಲ್ಲ ನಮ್ಮ ಫ್ರೆಂಡ್ಸ್ ಜೊತೆಗೆ ಏನು ಪುಣ್ಯಕ್ಕೆ ಹೆಚ್ಚಿನ ಹಿನ್ನಡೆದು ಬೇಡ, ಊರಲ್ಲಿ ಒಂದು ಸಂದೇಶವನ್ನು ಕೊಡೋಣ. ಊರಲ್ಲಿ ಇಂಥ ಕಾರ್ಯಕ್ರಮವನ್ನ ಯಾರು ಮಾಡಿಲ್ಲ, ಈ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಯಾವುದೂ ಈ ಥರ ಕಾರ್ಯಕ್ರಮ ಆಗಿಲ್ಲ. ಆ ಕಾರ್ಯಕ್ರಮವನ್ನ ನೀವು ಎಲ್ಲರೂ ಒಗ್ಗಟ್ಟಾಗಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಅಂತಂದು ಫಸ್ಟ್ ಆಯೋಜನೆ ಮಾಡಿದ್ವಿ. ಈಗ 1.5 ವರ್ಷದಿಂದ ಆಯೋಜನೆ ಮಾಡಿದ್ವಿ. ಮಾಡ್ತಾ ಬಂದಾಗ ಈಗ ಅಂಗೂರು ವೀರಭದ್ರಪ್ಪ ಅಂಗೂರು ಆಗಿರ್ಬೋದು, ಮಾಚನಹಳ್ಳಿ ಸರಿಪ್ ಆಗಿರ್ಬೋದು, ಕೃಷ್ಣಾ ದೇವ್ರ ಮನೆ ಆಗಿರ್ಬೋದು, ಬಂಡೆ ಸರ್ ಆಗಿರ್ಬೋದು, ಈ ಊರು ಅನ್ನೋದೇ ನಮ್ಮ ಹಳೆ ವಿದ್ಯಾರ್ಥಿಗಳು ನಮ್ಮ ಊರಲ್ಲಿಂದ ಪರಸ್ಥಳದಲ್ಲಿದ್ರು. ಅಂಗೂರು ಅವರಿಗೆ ನಾವು ಮಾತು ಕೇಳಿದ್ವಿ, ದೋಸ್ತ ಈಗ ಗುರುವಂದನ ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡಬೇಕು, ನಿನ್ನ ಅಭಿಪ್ರಾಯ ಏನಂತ ಕೇಳಿದಾಗ ಅವ ಹೇಳಿದ, ಅದನ್ನ ಯಾವ ತರ ಮಾಡ್ಬೇಕು ಅನ್ನೋದ ನೀವು ವಿಚಾರ ಮಾಡಿದ್ರೆ ಅದು ಗೊತ್ತಾಗಲ್ಲ. ಫಸ್ಟ್ ಅಲ್ಲಿ ಗುರುಗಳು ಅದರ ಅವ್ರನ್ನ ಹೋಗಿ ಭೇಟಿಯಾಗಿ ಅವ್ರನ್ನ ಸಲಹೆಗಳನ್ನ ಕೇಳೋಣ ಅಂತ ಹೇಳಿದಾಗ ಯಾರು ಅಂತಾರಂತ ಕೇಳಿದಾಗ ಸಾಲಿಮಠ್ ಸರ್ ವಿಷಯ ಬಂತು. ಸಾಲಿಮಠ್ ಸರ್ ಹತ್ರ ಹೋದ್ವಿ, ಆನಗಲ್ಲಿಗೆ ಹೋಗಿ ಅವ್ರನ್ನ ಭೇಟಿಯಾಗಿ ಈ ಕಾರ್ಯಕ್ರಮದ ಆಯೋಜನೆಯನ್ನ ಯಾವ ತರ ಮಾಡಿದ್ರ ಆಗತ್ತಂತಂದು ನಮ್ಮ ಬುದ್ಧಿ ಕಮ್ಮಿ ಇರ್ಬೋದು, ಅವರ ಸಲಹೆಗಳನ್ನ ನಾವು ಬಹಳ ತಿಳ್ಕೊಂಡು ಅವರ ಆದಿಯಾಗಿ ಅವರ ಮಾರ್ಗದರ್ಶನದಲ್ಲಿ ಒಂದು ಕಾರ್ಡನ್ನ ಪ್ರಿಂಟ್ ಮಾಡಿ ಅವ್ರು ಏನು ಮಾರ್ಗವನ್ನ ನಮ್ಗೆ ಕೊಟ್ಟಿದ್ರು ಎಲ್ಲ ನಾವು ಹಳೆ ವಿದ್ಯಾರ್ಥಿಗಳು ಒಂದು ಮಾರ್ಗವನ್ನ ಹಿಡ್ಕೊಂಡು ಆ ಕಾರ್ಯಕ್ರಮದ ಆಯೋಜನೆ ಮಾಡಿದ್ವಿ. ಏನಂತಂದ್ರೆ ಇದರಲ್ಲಿ 3.5-4 ಲಕ್ಷ ರೂಪಾಯಿ ಖರ್ಚು ಬರ್ತೈತೆ ಅಂತ ಹೇಳಿದ್ರು. ದುಡ್ಡು ಹೆಂಗ್ ಮಾಡೋದು, ಇರೋದು 53 ಮಂದಿ ಅದ ನಾವು ಹಳೆ ವಿದ್ಯಾರ್ಥಿಗಳು, ಹೆಂಗ್ ಮಾಡೋದು, ದುಡ್ಡಿಂದ ಹೂಡೀಕರಣ ಹೆಂಗ್ ಮಾಡೋದು ಅಂತ ಕೇಳಿದಾಗ ನಮ್ಮ ಅಂಗೂರು ಹೇಳಿದ ವೀರಭದ್ರಪ್ಪ ಅಂಗೂರು ಅಂತಂದು ಅಮೆರಿಕದಲ್ಲಿ ಅದ, ನಾವು ನಮ್ಮ ಕುಟಕಂತವ. ಆಮೇಲೆ ಕೃಷ್ಣಾ ದೇವ್ರ ಮನೆ ಅಂತಂದು ದುಬೈದಲ್ಲಿ ಅದಾನೀಗ. ಆಮೇಲೆ ಬಂಡಿ ಸರ್ ಪ್ರೊಫೆಸರ್ ಅವರು, ಆಮೇಲೆ ಸರಿಪ್ ಮಾಚನಹಳ್ಳಿ ಅಂತಂದು ಅವ ಹರಪನಹಳ್ಳಿ ಸ್ಟೇಷನ್ಗೆ ಒಬ್ಬ ಕಾನ್ಸ್ಟೇಬಲ್ ಸಾಹೇಬಾಗ್ಯಾನ. ಯಾಕ ದುಡ್ಡಿಂದ ನಮಗೆ ಭಾಳ ಒಂದು ಸ್ವಲ್ಪ ತೊಂದರೆ ಇದ್ದಾಗ ಅವ್ರನ್ನ ಕೇಳಿದ ಸಲಹೆಗಳನ್ನ ಹೆಂಗ ದುಡ್ಡಿಂದ ಏನ್ ಮಾಡೋದು ಅಂದಾಗ ನಾವು 1 ಲಕ್ಷ ರೂಪಾಯಿ ಕೊಡ್ತಾನೆ ಅಂತಂದು ಸರಿಪ್ ಮಾಚನಹಳ್ಳಿ ಹೇಳಿದ. 1 ಲಕ್ಷ ರೂಪಾಯಿ ಕೊಡ್ತಾನೆ, ಇದಕ್ಕೆ ಈ ಆಯೋಜನೆ ಮಾಡಬೇಕು ಅಂದಾಗ ಅಂಗೂರ್ನ ಕೇಳಿದ್ವಿ, ಅದು ಎಷ್ಟು ಖರ್ಚು ಬರ್ತೈತಿ, ಆ ಖರ್ಚಿಂದ ಊಟ ನಾನು ನೋಡ್ಕೊಂತೀನಿ, ಫಸ್ಟ್ ಆಯೋಜನೆ ಮಾಡ್ರಿ ಅಂತಂದು ಹೇಳಿದ್ರು. ಆದ್ರೆ ಇವತ್ತು ನಮಗೆ ನೋವು ಅನಿಸಿದ್ದ ವಿಷಯ ಏನಂದ್ರೆ ನಮ್ಮ ಕೃಷ್ಣಾ ದೇವ್ರ ಮನೆ ಬರ್ಲಿಲ್ಲ. ಎಲ್ಲ ಹೆಣ್ಮಕ್ಳಿಗೆ ಅವನೇ ಸೀರೆ ಕೊಡಿಸಿದ್ದು, ಆದ್ರೆ ಅವ ದುಬೈದಿಂದ ಇವತ್ತು ಬರಕ್ಕಾಗಿಲ್ಲ ಅವನಿಗೆ. ಆದ್ರೆ ಯಾಕ ನಮಗೆ ಸಂತೋಷದ ಒಂದು ವಿಚಾರ, ಒಂದು ಹಳೇದು ಒಂದು ನೆನಪು
ಈ ಪೂಜಾರನ್ನ ನೋಡಿ ಈ ಊರಲ್ಲಿ ಹಬ್ಬದ ವಾತಾವರಣವನ್ನ ಸೃಷ್ಟಿ ಮಾಡಿದ್ದೇವೆ ಅಂತ ಒಂದು ಖುಷಿ ಇದ್ರೆ, ಇನ್ನೊಂದು ಖುಷಿ ಎಲ್ಲರೂ ನೀವು ಸೇರಿದೆಲ್ಲ ನಮಗೆ ಬಹಳ ಸಂತೋಷ ಆಗಿತ್ತು ಅಂತಂದು ಈ ಸಂದರ್ಭದಲ್ಲಿ ಹೇಳ್ತೇವೆ. ಇನ್ನೊಂದು ವಿಷಯ ಹೇಳ್ಬೇಕಂದ್ರ, ನಾವು ಪೌರಸ್ ಸರ್ ಮನೆಗೆ ಹೋಗಿದ್ವಿ ಈ ಕಾರ್ಡ್ ಕೊಡಾಕ. ಪೌರಸ್ ಸರ್ ಮನೆಗೆ ಹೋದಾಗ ಹುಬ್ಬಳ್ಳಿಯಲ್ಲಿ ನವನಗರ ಒಂದು ಅವರ ನಿವಾಸದಲ್ಲಿ ಹೋದಾಗ ಈ ಕಾರ್ಡ್ ನೋಡಿ ನಮ್ಮನ್ನೆಲ್ಲ ನೋಡಿ ಗೊಳ ಹತ್ತು ಬಿಟ್ರು. ಅವರು ಸಣ್ಣ ಹುಡುಗರು ಬಂದು ನಿಂತಾಗ ನಮ್ಮ ದಾರಿಗೆ ಬಂದು ಕಾಯ್ಕೊಂತ ನಿಂತಾರ, ಎಲ್ಲಿದ್ರಿಪ್ಪ ನೀವು ಬರ್ರಿ ಬರ್ರಿ ಅಂತಂದ. ಯಾಕಂದ್ರೆ ನಮ್ಮ ಮೇಲೆ ಇದ್ದಂತ ಪ್ರೀತಿ ವಿಶ್ವಾಸ ಅವ್ರಿಗೆ ಯಾವುದೂ ಈ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿಂದ ಯಾವುದಾದ್ರೂ ಒಂದು ಧಕ್ಕೆ ಬರಬಾರ್ದಂತಂದು ನಮ್ಮ ಎಲ್ಲ ಹಳೆ ವಿದ್ಯಾರ್ಥಿಗಳು ಒಂದು ವಿಚಾರ ಮಾಡಿದ್ವಿ. ವಿಚಾರ ಮಾಡಿದಾಗ ಊರಿಂದ ಬರೋಂಥವರಿಗೆ ಏನಾದರೂ ತೊಂದರೆ ಆಗಬಾರ್ದು, ಇಲ್ಲಿರತಕ್ಕಂಥ ಯಾರಿಗಾದ್ರೂ ನಾವು ಒಬ್ಬರಿಗೆ ತೊಂದರೆ ಕೊಡಲಿಲ್ಲಂತ ಕಾರ್ಯಕ್ರಮವನ್ನ ಮಾಡ್ಬೇಕಂತಂದು ಆಯೋಜನೆ ಮಾಡಿದ್ವಿ. ಆಮೇಲೆ ಅಂಚಿಮನಿ ಸರ್ ಹಾವೇರಿಯಲ್ಲಿ ಹೋದಾಗ ಇವ್ರ ನಂಬರ್ ಕಲೆಕ್ಟ್ ಮಾಡೋದ ಒಂಥರ ಇರುತ್ತೆ ನಮ್ಗೆ. ಸರ್ ನಂಬರ್ ಪೂಜಾ ಸರ್ ಅದರಲ್ಲ, ಪೂಜಾ ಸರ್ ಈಗ ಆಗ ಒಂದು 7-8 ತಿಂಗಳಿಂದ ನಾನು ಅವರಿಗೆ ಕಾಂಟ್ಯಾಕ್ಟ್ ಅಲ್ಲಿದ್ದೆ. ಪೂಜಾ ಸರ್ ಕೇಳಿದೆ, ಏನು ನೀನು ಅಧ್ಯಕ್ಷ ಅಂತಲ್ಲ ಅಂತಂದ್ರೆ ಮತ್ತೆ ನಾ ಹೇಳಿದೆ, ಸರ ನಿಮ್ಮ ಆಶೀರ್ವಾದದಿಂದ ಹಾಗೇನೆ ಅದೇನು ದೊಡ್ಡದಲ್ಲ ಬಿಡ್ರಿ ಅಂತಂದ್ರೆ. ಹಾಗಾಗಿ ಇಂಥ ಪೂಜರಲ್ಲಿ ಎಲ್ಲ ನಮ್ಮ ಮೇಲೆ ಆಶೀರ್ವಾದ ಐತಿ. ನಾವು ಇನ್ನೂ ಎತ್ತರ ಮಟ್ಟಕ್ಕೆ ಬೆಳಿಬೇಕಂದ್ರೆ ಅವ್ರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಬೇಕು. ಹಾಗಾಗಿ ಈಗ ಒಬ್ಬರ ವಿಚಾರ ಹೇಳ್ಕೊಂತ ಹೋದಾಗ ನಮ್ಮ ಇಲ್ಲೇ ಕಲಿಸಿದ ಗುರುಗಳು ಸಣ್ಮುಖೈ ಸರ್ ಅವರ ಮನೆಗೆ ಹೋದಾಗ ಸಲಹೆ ಕೊಟ್ಟರು. ಏನ್ ಸರ, ನಾವು ಫಸ್ಟ್ ಪ್ರೌಢಶಾಲೆ ಮಾಡಬೇಕಂತ ಮಾಡಿದ್ವಿ. ಆಮೇಲೆ ಎಲ್ಲ ಹುಡುಗರು ನಮ್ಮ ಹಳೆ ಸೋದರಿಯರು ಎಲ್ಲರೂ ಹೇಳಿದ್ರು, ಇಲ್ಲ ಪ್ರೈಮರಿಯಲ್ಲಿ ಕಲಿತಂತ ಟೀಚರ್ಸ್ ಅನ್ನ ನಾವು ತರೋಣ, ಹೈಸ್ಕೂಲಲ್ಲಿ ಕಲಿತಿರ್ತಕ್ಕಂಥ ಟೀಚರ್ಸ್ ಅನ್ನು ತರೋಣ, ಅವ್ರನ್ನ ಎಲ್ಲರನ್ನೂ ಕೂಡಿ ಒಂದು ಕಾರ್ಯಕ್ರಮವನ್ನ ಮಾಡೋಣ ಅಂತಂದು ಹೇಳಿದಾಗ ಎಲ್ಲ ನಮ್ಮ ಗೆಳೆಯರ ಬಳಗ ಖುಷಿಲಿಂದ ಬಂದು ಅದನ್ನ ಆಯೋಜನೆ ಮಾಡಿದ್ರು. ಈಗ ಏನಂದ್ರೆ ಒಂದು ವಿಚಾರ ನಮ್ಗೆ ಭಾಳ ಖುಷಿ ಅಂದ್ರೆ ಭಾಳ ಖುಷಿ, ಹಬ್ಬದ ವಾತಾವರಣ ಆಗೈತಿ ಊರಾಗ. ಅದು ನನಗಂದ್ರೆ ಭಾಳ ಹೆಮ್ಮೆ ಆಗೈತಿ. ನೀವೆಲ್ಲ ಭಾಳ ಶಾಂತಿಯಿಂದ ಕುತ್ಕೊಂಡು ಈ ಕಾರ್ಯಕ್ರಮವನ್ನು ನೋಡಕತ್ತೀರಲ್ಲ, ಅದೊಂದು ಖುಷಿ ಐತಿ ನಮ್ಗೆ. ಆದ್ರೆ ಇವತ್ತು ನಮ್ಮ ಬಾಯ್ಕೆ ಅಂದ್ರೆ ಪೂಜಾರು ಬಂದು ಆಮೇಲೆ ಒಂದು ನಾನು ಮತ್ತೆ ಪೂಜಾರಂತಲೇ ನಾವು ಭೇಟಿ ಆದ್ವಿ. ಪ್ರಕೃತಿಗಳ ಸ್ವಾಮೀಜಿಗಳನ್ನ ನಾವೆಲ್ಲ ವಿದ್ಯಾರ್ಥಿಗಳು ಹೋಗಿ ಭೇಟಿ ಆದ್ವಿ. ಭೇಟಿ ಆದಾಗ ಒಂದು ಸಲಹೆ ಕೊಟ್ಟರು, ಏನ್ ಕಾರ್ಯಕ್ರಮವನ್ನು ಮಾಡಿರಿ ಆಯೋಜನೆ ಅಂದಾಗ, ಬುದ್ಧಿ ನಿಮ್ಮ ಸಲಹೆಯನ್ನ ಕೇಳಿ ನಾವು ಇನ್ನೂ ವಿಚಾರ ಮಾಡ್ಬೇಕಂತ ಮಾಡಿದ್ರಿ. ನೀವು ಹೆಂಗ ಸಲಹೆಗಳನ್ನ ಕೊಡ್ತೀರಿ ಆ ಸಲಹೆಗಳ ಮೇಲೆ ನಾವು ಇನ್ನೂ ಹೋಗ್ತೇವೆ ಅಂತ ಹೇಳಿದಾಗ, ಆಯ್ತು ಸ್ವಲ್ಪ ಈ ತರ ಬದಲಾವಣೆ ಮಾಡ್ರಿ, ಇದನ್ನ ಈ ತರ ಕಾರ್ಯಕ್ರಮವನ್ನ ಬದಲಾವಣೆ ಮಾಡ್ರಿ ಅಂತಂದು ಹೇಳಿದಾಗ ಅವರು ಹೇಳಿದಂತ ಮಾರ್ಗದರ್ಶನನ ನಾವು ಪಡೆದು ಇವತ್ತು ಅವರು ಹೇಳಿದ ಹಾದಿಯಲ್ಲೇ ನಾವು ಹೊಂಟಿದ್ದೀವಿ ಅಂತಂದು ನಾವು ಅನ್ಕೊಂಡು ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ನನ್ನ ಮಾತಾಡಿಸ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ನನ್ನ ಸಂಘಟಕರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಲವಿತ್ತು, ರಾಗದಿಂದ ಬೇಗ ಕೃಪೆಯಾಗು. ಕರ್ತೃಗುರು ದಿಂಗಾಲೇಶ್ವರನನ್ನು ಋನ್ಮನದಲ್ಲಿ ನೆನೆದು ದಿವ್ಯ ಸಾನ್ನಿಧ್ಯ ವಹಿಸಿರುವ ಶ್ರೀ ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳಿಗೆ ಹಣೆ ಮಣಿದು, ಶ್ರೀಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ, ಗಣ್ಯಮಾನ್ಯರೇ, ವಿದ್ಯಾರ್ಥಿ ದೆಸೆಯಲ್ಲಿ ತುದಿನಾಲಿಗೆಯ ಮೇಲೆ ಅಕ್ಷರವ ಬಿತ್ತಿ ತೊದಲನ್ನು ತೊಲಗಿಸಿ ಶ್ರಮವನ್ನು ಅಡಗಿಸಿ ಭವ್ಯ ಭವಿಷ್ಯ ಬರೆದು ದಿವ್ಯತೆಯ ದಾರಿಯನ್ನು ತೋರಿ ನಡೆಸಿದ ನನ್ನ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಎಲ್ಲ ಗುರುವೃಂದವೇ, ಗುರು ಹಿರಿಯರೇ, ನನ್ನ ಸಹಪಾಠಿಗಳೇ ಹಾಗೂ ಈ ಗುರು ಶಿಷ್ಯರ ಸಮ್ಮಿಲನದಲ್ಲಿ ಭಾಗಿಯಾದ ಸರ್ವ ಸದಸ್ಯರಿಗೂ ನನ್ನ ನಮಸ್ಕಾರಗಳು. ಗುರು ಶಿಷ್ಯರ ಸಂಬಂಧ ಅದು ಕಾಕತಾಳೀಯವಲ್ಲ, ಭಗವಂತ ನಿಬಂಧಿಸಿದ ಬಿಡಿಸಲಾಗದ ಬಂಧವಾಗಿದೆ. ಅದು ಹೇಗೆಂದರೆ ಸಮುದ್ರದ ನೀರಿನಲ್ಲಿರುವ ಉಪ್ಪಿನಂತೆ ಹಾಗೂ ನೆಲ್ಲಿಯ ಕಾಯಿಯಲ್ಲಿರುವ ಆಮ್ಲದಂತೆ, ಕಬ್ಬಿನಲ್ಲಿರುವ ಸಿಹಿಯಂತೆ, ಹೂವಿನಲ್ಲಿರುವ ಮಕರಂದದಂತೆ, ಬಂಗಾರದಲ್ಲಿರುವ ಹೊಳಗಿನಂತೆ, ಚಂದನದಲ್ಲಿರುವ ಪರಿಮಳದಂತೆ ಮಕರಂದವಾಗಿದೆ, ಸಹಜವಾಗಿದೆ. ಗುರು ಶಿಷ್ಯರ ಸಂಬಂಧ ವೆಂಕಣ್ಣಯ್ಯನವರಿಗೆ ಕುವೆಂಪು ಅವರಂತೆ, ಅಯ್ಯರವರಿಗೆ ಅಬ್ದುಲ್ ಕಲಾಂ ಅವರಂತೆ, ರಾಮಕೃಷ್ಣ ಅವರಿಗೆ ವಿವೇಕಾನಂದರಂತೆ, ಗೋವಿಂದ ಭಟ್ಟರಿಗೆ ಶರೀಫರಂತೆ, ಬುದ್ಧನಿಗೆ ಆನಂದನಂತೆ. ಹೀಗೆ ನಮ್ಮ ನಾಡಿನಲ್ಲಿ ಅನೇಕ ಉದಾಹರಣೆಗಳಿವೆ. ಶಿಷ್ಯರದಲ್ಲೇ ಗುರುವಿಲ್ಲ, ಗುರುವಿಲ್ಲದೆ ಶಿಷ್ಯರಿಗೆ ಅಸ್ತಿತ್ವವಿಲ್ಲ, ಜ್ಞಾನದ ಅರಿವು ಇಲ್ಲ,
ಭಾರತೀಯ ಸಂಸ್ಕೃತಿಯಲ್ಲಿ ಎಲ್ಲರನ್ನೂ ಸಮಾಗಮ ಮಾಡಿ ಗುರುಗಳಿಗೆ ಗೌರವ ಅರ್ಪಣೆ ಮಾಡಿ ಸಂತೋಷ ಪಡಿಸುವ ಸಣ್ಣ ಪ್ರಯತ್ನ ನಮ್ಮದಾಗಿದೆ. ನಾವು ನೀವೆಲ್ಲರೂ ಸೇರಿ ಸಂತೋಷ ಪಡುವ ಈ ಕ್ಷಣ ಕಣ್ಣಿಗೆ ಹಬ್ಬವಾಗಿದೆ. ವ್ಯಕ್ತಿಯೊಬ್ಬ ಭೂಮಿಯ ಮೇಲೆ ಹುಟ್ಟುತ್ತಲೇ ಎಷ್ಟೋ ಋಣಗಳನ್ನು ಹೊತ್ತುಕೊಂಡು ಹುಟ್ಟುತ್ತಾನೆ. ಮಾತಾಪಿತರ ಋಣ, ಅನ್ನದ ಋಣ, ಗುರುವಿನ ಋಣ, ಅದರಲ್ಲಿಯೂ ಗುರುವಿನ ಋಣ ಅನಂತವಾಗಿದೆ. ಕಾರ್ಯಕ್ರಮ ಮಾಡಬೇಕೆಂಬ ಹಂಬಲದಿಂದ ಜವಾಬ್ದಾರಿ ಹೊತ್ತು ಅದನ್ನು ಯಶಸ್ವಿಗೊಳಿಸಲು ಶ್ರಮ ವಹಿಸಿ ತನು ಮನ ಧನದಿಂದ ಪ್ರಯತ್ನ ಪಡಿಸಿದ್ದಾರೆ. ಅತ್ಯಂತ ಅದ್ಭುತ ಶಕ್ತಿ ಅದರಲ್ಲಿದೆ. ಕೊನೆಯದಾಗಿ ಸಾಹಿತಿ ದೇವನೂರು ಮಹಾದೇವರು ಹೇಳುವಂತೆ, ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಅಂದು ಗುರುಗಳು ನಮ್ಮ ಎದೆಯಲ್ಲಿ ಬಿತ್ತಿದ ಅಕ್ಷರದ ಬೀಜ ಇಂದು ನೈತಿಕ ಮೌಲ್ಯದ ಮಹಾವೃಕ್ಷವಾಗಿ ಕಾಣುತ್ತಿದೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸರ್ವೇ ಜನ ಸುಖಿನೋ ಭವಂತು. ಬಾಲೇಶ್ವರಿನ ಈ ಒಂದು ಆವರಣದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಿರಹಟ್ಟಿ ಹಾಗೂ ಬಾಲೇಶ್ವರಿನ ಎಲ್ಲ ಹಿರಿಯ ಪ್ರೌಢಶಾಲೆಯ ಶಿಕ್ಷಕರು, ಪ್ರಾಥಮಿಕ ಶಾಲೆ ಹಾಗೂ ಆಯಾ ಶಿರಹಟ್ಟಿ ಗುರುಗಳು ಇವರು ಕೂಡ ಒಂದು ಸನ್ಮಾನಕ್ಕೆ ಭಾಜನರಾಗಬೇಕು. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ, ಕರೆದೊಯ್ದ ಬೆಳಕು ತೋರಲು. ಗದರೋದು ನಮ್ಮ ಬೆಳೆಸಲು. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರೆವಂತ ತಂದೇನೋ ಆಗಿ, ಚಂದದ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಗುರವೇ ನಮಃ, ಗುರವೇ ನಮಃ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಹಣೆ ಬರಹ ತಿದ್ದಿ ಬರೆಯಲು. ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ
ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹ ಈಗೋ ಮೆಚ್ಚಿನ ಕಲಿಗಳೇ ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು. ನಮ್ಮ ಬಾಲೇಶ್ವರ ಗ್ರಾಮದಲ್ಲಿ 1990-91 ಇಸ್ವಿಯಲ್ಲಿ 1ನೇ ತರಗತಿಗೆ ಪ್ರವೇಶವನ್ನು ಪಡೆದುಕೊಂಡು 98-99ರವರೆಗೆ 10ನೇ ತರಗತಿಯಲ್ಲಿ ಓದಿ ತಮ್ಮ ಬದುಕನ್ನು ಕಟ್ಟಿಕೊಂಡು ತಮಗೆ ಕಲಿಸಿದಂತಹ ಗುರುಗಳನ್ನು ಗೌರವಿಸುವಂಥ ಮತ್ತು 90-91ರಿಂದ ಹಿಡಿದು 98-99ರವರೆಗೆ ತಮ್ಮ ಜೊತೆ ಒಡನಾಡಿಗಳಾದಂಥ ಸ್ನೇಹಿತರ ಪುನರ್ಮಿಲನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂಥ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕರು, ಯಾವಾಗಲೂ ಶಿಕ್ಷಣದ ಬಗ್ಗೆ ಅಪಾರವಾದಂಥ ಪ್ರೀತಿಯನ್ನು ಇಟ್ಕೊಂಡು ಈ ಗ್ರಾಮಕ್ಕೆ ಬರುವಂಥ ಶಿಕ್ಷಕರಿಗೆ, ಈ ಗ್ರಾಮದ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡಿದಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಜಗದ್ಗುರು ಫಕೀರ ಲಿಂಗಾಲೇಶ್ವರ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೆ ನನ್ನ ದೀರ್ಘದಂಡ ನಮಸ್ಕಾರಗಳನ್ನ ಸಲ್ಲಿಸ್ತಾ, ನಮ್ಮ ಪರಮ ಪೂಜ್ಯರಿಗೂ ಕೂಡ ದೀರ್ಘದಂಡ ನಮಸ್ಕಾರಗಳನ್ನ ಸಲ್ಲಿಸಿ ಈ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಅತ್ಯಂತ ಪ್ರೀತಿಯಿಂದ ಹೆಮ್ಮೆಯಿಂದ ಉದ್ಘಾಟನೆಯನ್ನು ಮಾಡಿದಂಥ ಈ ತಾಲೂಕಿನ ಅತ್ಯಂತ ಕ್ರಿಯಾಶೀಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಹಿರಿಯರು ಆದಂಥ ಎಚ್.ಎನ್. ನಾಯಕ್ ಸಾಹೇಬ್ರವರೇ, ಈ ಒಂದು ಗುರುವಂದನಾ ಕಾರ್ಯಕ್ರಮದ ಮತ್ತೋರ್ವ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಈ ಗ್ರಾಮದ ಪ್ರಥಮ ಪ್ರಜೆಗಳು ಆದಂಥ ಸನ್ಮಾನ್ಯ ಶ್ರೀಮತಿ ಮೈಲಾರಿ ಮೇಡಮ್ ಅವರೇ, 1990-91ರಿಂದ ಹಿಡಿದುಕೊಂಡು 98-99ರವರೆಗೆ ನಮ್ಮ ಜೊತೆ ನಿಮ್ಮ ಜೊತೆ ಕೆಲಸವನ್ನ ಮಾಡಿ ಈ ಒಂದು ಗ್ರಾಮದಲ್ಲಿರುವಂಥ ಶಾಲೆಗೆ ಬರುವಂಥ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ತಮ್ಮ ಕಾರ್ಯತತ್ಪರತೆಯಿಂದ ಇವತ್ತು ಗುರುವಂದನೆಯನ್ನು ಸ್ವೀಕರಿಸುವಂಥ ಎಲ್ಲ ನನ್ನ ಶಿಕ್ಷಕ ಬಂಧುಗಳೇ, ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿರುವಂಥ ಈ ಗ್ರಾಮದ ಎಲ್ಲ ಶಾಲೆಗಳ ಶಿಕ್ಷಕ ಬಂಧುಗಳೇ, ಆತ್ಮೀಯ ವಿದ್ಯಾರ್ಥಿ ಬಳಗದವರೇ, ಇಲ್ಲಿ ನಡೆದಿರುವಂತಹ ಗ್ರಾಮದ ಸಮಸ್ತ ತಾಯಂದಿರೇ, ಹಿರಿಯರೇ, ಯುವ ಸ್ನೇಹಿತರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂಥ ಎಲ್ಲ ಮುದ್ದು ಮಕ್ಕಳೇ, ಇವತ್ತು ಬಹಳ ಖುಷಿ ಆಗುತ್ತೆ. ಒಂದು 27 ವರ್ಷಗಳ ಹಿಂದೆ ನಾವಿಲ್ಲಿ ಬಂದಿದ್ವಿ, ಕೆಲಸ ಮಾಡಿದ್ವಿ, ಕೆಲಸದಲ್ಲಿ ತೃಪ್ತಿಯನ್ನ ಪಡ್ಕೊಳ್ತಾ ಮಕ್ಕಳ ಒಂದು ಶ್ರೇಯೋಭಿವೃದ್ಧಿಗಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿಕೊಂಡು ನನಗಿಂತ ಹಿಂದೆ ಅನೇಕ ಮಂದಿ ಹಿರಿಯರು 27-30 ವರ್ಷ, ನನಗೆ 27 ವರ್ಷ ಆಯಿತು ಇಲ್ಲಿ ಬಂದಿದ್ದು, ಇನ್ನು ಈ ಹಿರಿಯರು ಕೂಡ ಭಾಳ ಇದ್ದಾರೆ. ಅವರೆಲ್ಲರಿಗೂ ಕೂಡ ಇವತ್ತು ಸಾರ್ಥಕ ಭಾವ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಈ ವೃತ್ತಿ ಜಗತ್ತಿನಲ್ಲಿರುವಂಥ ಎಲ್ಲ ವೃತ್ತಿಗಳಿಗಿಂತ ಅತ್ಯಂತ ಶ್ರೇಷ್ಠವಾದಂಥ ವೃತ್ತಿ ಶಿಕ್ಷಕ ವೃತ್ತಿ, ಪವಿತ್ರವಾದಂಥ ವೃತ್ತಿ ಶಿಕ್ಷಕ ವೃತ್ತಿ. ಕಬೀರ್ ಒಂದು ಮಾತನ್ನ ಹೇಳ್ತಾನೆ, ನಿನ್ನ ಎದುರುಗಡೆ ಗುರು ಮತ್ತು ದೇವರು ಬಂದರೆ ಮೊದಲು ಯಾರಿಗೆ ನಮಸ್ಕಾರ ಮಾಡ್ತೀಯ ಅಂತ ಹೇಳಿದಾಗ ಆ ಕಬೀರವರು ಹೇಳ್ತಾರೆ, ನಾನು ಮೊದಲು
ದೇವರಿಗೆ ನಮಸ್ಕಾರ ಮಾಡೋದಿಲ್ಲ, ನನ್ನ ಭೂಮಿಗೆ ಬಂದಂತಹ ನನಗೆ ಒಂದು ವ್ಯಕ್ತಿತ್ವವನ್ನು ರೂಪಿಸಿದ ಗುರುವಿಗೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಇದು ಗುರುವಿನ ಮಹತ್ವವನ್ನು ತಿಳಿಸ್ಕೊಡ್ತದೆ. ಆದ್ರಿಂದಲೇ ನಾವು ಈ ವೃತ್ತಿಯನ್ನ ಬಹಳ ಪ್ರೀತಿಸ್ಬೇಕಾಗತ್ತೆ, ಗೌರವಿಸ್ಬೇಕಾಗತ್ತೆ, ಇದರ ಬಗ್ಗೆ ಬದ್ಧತೆ ಇಟ್ಕೋಬೇಕಾಗತ್ತೆ. ಇದನ್ನ ನಮ್ಮ ನರನಾಡಿಗಳಲ್ಲಿ ಮೂಡಿಸಿಕೊಂಡಾಗ ನಮ್ಮ ಎದುರುಗಡೆ ಬಂದಂತ ಈ ಮುದ್ದು ಮಕ್ಕಳ ಒಂದು ಭವಿಷ್ಯವನ್ನ ಹೇಗೆ ನಾವು ನಿರ್ಮಾಣ ಮಾಡಬಲ್ಲೆವು ಅನ್ನುವಂಥ ಚಿಂತನ ಮಂಥನ ಮಾಡಬೇಕಾಗತ್ತೆ. ಅಂತಹ ಒಂದು ಪವಿತ್ರವಾದಂತಹ ವೃತ್ತಿಯನ್ನ, ಆ ವೃತ್ತಿಗೆ ಒಂದು ಗೌರವವನ್ನ, ನನ್ನ ಅಸಂಖ್ಯಾತ ಶಿಷ್ಯ ಬಳಗದವರ ಪ್ರೀತಿಯನ್ನ ಗಳಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ನಾನು ಈ ವೃತ್ತಿಗೆ ಬಂದಿದ್ದೇನೆ ಅಂತ ಭಾವಿಸಿದ್ದೇನೆ. ಸುಮಾರು 1 ವರ್ಷ 1997 13ನೇ ತಾರೀಕು ಮಾರ್ಚ್ ತಿಂಗಳ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ MA ಫೈನಲ್ ಇಯರ್ ಓದುತ್ತಿದ್ದಂಥ ನಾನು ಒಂದು ಆದೇಶವನ್ನು ಪಡೆದುಕೊಂಡು ಈ ಶಾಲೆಗೆ ಕನ್ನಡ ಶಿಕ್ಷಕನಾಗಿ ಬಂದೆ. ನಮ್ಮ ಕ್ಯಾಸನೂರ್ ಸರ್ ಅವರು ಹೆಡ್ ಮಾಸ್ಟರ್ ಇದ್ರು. ಅವತ್ತು ಅವರು ಇರಲಿಲ್ಲ, ಮರುದಿನ ಬಂದರು. ನಾನು ಜಾಯ್ನ್ ಆಗಿ ಬಂದಿದ್ದೀನಿ ಸರ್ ಅಂತ ಹೇಳಿದೆ. ಆದೇಶ ನೋಡಿದ್ರು. ಆದೇಶದಲ್ಲಿ ಸರ್ಕಾರಿ ಪ್ರೌಢಶಾಲೆ ಬಾಲೆಹೊಸೂರು, ತಾಲೂಕು ಸಿಗ್ಗಾಂವ್, ಜಿಲ್ಲಾ ಧಾರವಾಡ ಅಂತ ಇತ್ತು. ಸರ್ ಇದು ಸಿಗ್ಗಾಂವ್ ತಾಲೂಕು, ಅದಕ್ಕೆ ನೀವು ಹೊಳ್ಳಿ ಹೋರಿ ಅಂತ ಹೇಳಿದ್ರು ಅವರು. ಆವಾಗ ಹೊಳ್ಳಿ ಹೋದೆ ಬೆಳಗಾಂಕ. ಮತ್ತೆ ಇಲ್ಲಿ ಬರ್ತೇನೆ ಅನ್ನೋ ಭಾವನೆ ಇರಲಿಲ್ಲ. ಏನೋ ನಮ್ಮ ಈ ಜಗದ ನೆಲದ ಪುಣ್ಯವೋ ಏನೋ ಮರಳಿ ಸಿಗ್ಗಾಂವ್ ತಾಲೂಕು ತಿದ್ದಿ ಶಿರಹಟ್ಟಿ ತಾಲೂಕು ಅಂತ ಹಾಕಿಕೊಟ್ರು. ಅವಾಗ ನಮ್ಮ ಜಯಶ್ರೀ ಮೇಡಮ್ ಆಲೆ ಬಂದು ಜಾಯ್ನ್ ಆಗಿದ್ರು. ನನಗಿಂತ ಲೇಟ್ ಆಗಿ, ಆ್ಯಕ್ಚುಲ್ ಆಗಿ ನಾನು ಫಸ್ಟ್ ಜಾಯ್ನ್ ಆಗ್ಬೇಕಾಗಿತ್ತು 13ಕ್ಕೆ. ಆದ್ರೆ ಅದು ಸಿಗ್ಗಾಂವ್ ತಾಲೂಕು ಶಿರಹಟ್ಟಿ ತಾಲೂಕು ಕಾಲೇಜಕ್ಕೆ 19ಕ್ಕೆ ಬಂದು ಜಾಯ್ನ್ ಆಗ. ಆವಾಗ ಮಾರ್ಚ್ 19 ಮರಳಿ ಕೆಲಸ ಯಾಲೆ ಎಕ್ಸಾಮ್ ಆಗ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ಪೂಜಾರ್ ಸರ್ ಇರ್ಬೋದು, ಪಾಟೀಲ್ ಸರ್ ಇರ್ಬೋದು, ರಾಜು ಇರ್ಬೋದು, ನಮ್ಮ ಜಿಗಳೂರು ಸರ್ ಇರ್ಬೋದು, ಇವರೆಲ್ಲರೂ ಕೂಡ ಇಲ್ಲೇ ವಸತಿ ಒಗಿತಿದ್ರು. ನಾನು ಅವ್ರ ಜೊತೆನೇ ಇದ್ದೆ. ಸಾಯಂಕಾಲ ನಮ್ಮ ಸೆಟ್ರ್ ಅಂಗಡಿ ಜಿಗಳೂರು ಸರ್ ಕರ್ಕೊಂಡು ಹೋಗ್ತಿದ್ರು, ಸ್ಪೆಷಲ್ ಮಾಡಿಸ್ತಿದ್ರು. ಭಾಳ ಖುಷಿ ಅನ್ನಿಸ್ತಿತ್ತು. ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಈ 90-91ನೇ ಸಾಲಿನಾಗ ಈಗ ಮಾಡ್ತಾ ಇದ್ದಾರಲ್ಲ ಇವರು, ಮರು ವರ್ಷ 9ಕ್ಕೆ ಬಂದರೆ ನಾನು 9th ಕ್ಲಾಸ್ ಟೀಚರ್ ಆದ. ಆ ಮಕ್ಕಳಲ್ಲಿ ಒಂದು ಹೊಸ ವಿಶ್ವಾಸವನ್ನು, ಆ ಮಕ್ಕಳಲ್ಲಿ ಒಂದು ಆತ್ಮವಿಶ್ವಾಸವನ್ನು, ಅವರಲ್ಲಿ ಒಂದು ಶಕ್ತಿಯನ್ನು, ಅವರಲ್ಲಿ ಒಂದು ಪ್ರೇರಣೆಯನ್ನು ತುಂಬಬೇಕನ್ನುವಂಥ ಕೆಲಸದಲ್ಲಿ ಆ ವೃತ್ತಿಯನ್ನು ನಾವು ಮನಸ್ಸು ಕೊಟ್ಟು ಮಾಡಬೇಕಾಗತ್ತೆ. ನಾನು ಭಾಳ ಸಲ ಹೇಳ್ತೇನೆ, ನಾವು ನೌಕರಿ ಮಾಡಬಾರ್ದು, ನಾವು ಸೇವೆ ಮಾಡಬೇಕು. ನೌಕರಿ ಮಾಡಿದ್ರೆ ಆಗೋದಿಲ್ಲ, ಸೇವೆ ಮಾಡಿದ್ರೆ ಮಾತ್ರ ಹೆಸರು ಗಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅದನ್ನೇ ಇಟ್ಕೊಂಡು ಬಹಳ ನಮ್ಮ ಒಂದಿಷ್ಟು ಮಂದಿ ಹೊಸ ಶಿಕ್ಷಕರು ಬಂದಿದ್ದಾರೆ. ಬಹಳ ದಿವಸಗಳ ನಂತರ ಬಾಲೆಹೊಸೂರಕ್ಕೆ ನಮ್ಮ ಮಾಕಾಣಿ ಅವ್ರು ಇರ್ಬೋದು, ನಮ್ಮ ಮ್ಯಾದಾರ್ ಅವ್ರು ಇರ್ಬೋದು, ಇನ್ನು ಬೇರೆದವ್ರು ಬಂದರು, ಪೂಜಾರ ಅವ್ರು ಇರ್ಬೋದು. ಇಷ್ಟು ಚೇಂಜ್ ಆಗೈತಲ್ರಿ ಬಾಲೆಹೊಸೂರು ಅಂತಂದ್ರೆ ಅವರು ನಿಜವಾಗ್ಲೂ ಚೇಂಜ್ ಆಗಿದೆ, ಬದಲಾವಣೆ ಆಗಿದೆ. ಆ ಬದಲಾವಣೆಗೆ ಪ್ರೇರಣೆನೂ ಕೂಡ ಬೇರೆ ಬೇರೆ ಇರ್ತಾವ. ಆ ದೃಷ್ಟಿಯಲ್ಲಿ ಇಲ್ಲಿರುವಂಥ ಮಕ್ಕಳಿಗೆ ಒಂದು ಅದ್ಭುತವಾದಂಥ ಅವಕಾಶಗಳನ್ನು ನಾವು ಒದಗಿಸಿಕೊಡ್ಬೇಕಾಗತ್ತೆ ನಾವೆಲ್ಲ. ಅಂತ ಒಂದು ಹಳೆಯ ನೆನಪುಗಳು ಮರುಕಳಿಸುವ ಹಾಗೆ
ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಬಾಲೆಹೊಸೂರು ಗ್ರಾಮದ ಎಲ್ಲ ನನ್ನ ತಾಯಿ ತಂದೆಯರಿಗೆ, ಸಹೋದರ ಸಹೋದರಿಯರಿಗೆ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೇನೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಾಪ್ರಭ ನಿರ್ವಿಘ್ನಂ ಗುರುವೇ ದೇವ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಈ ಒಂದು ವಿಶೇಷ ಹಾಗೂ ಉತ್ಕೃಷ್ಟವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀಮನ್ ನಿರಂಜನ ಜಗದ್ಗುರು ಫಕೀರ ಲಿಂಗಾಲೇಶ್ವರ ಸಂಸ್ಥಾನ ಮಠ, ಭಾವೈಕ್ಯತಾ ಸಂಸ್ಥಾನ ಮಠ ಶಿರಟ್ಟಿ ಮತ್ತು ಬಾಲೆಹೊಸೂರ್ ಇವರ ಪಾದಾರವಿಂದಗಳಲ್ಲಿ ಹೊರಪಟ್ಟು ಯಾವತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರ್ತಕ್ಕಂಥ ಇನ್ನೋರ್ವ ಮಹಾಸ್ವಾಮಿಗಳಾಗಿರ್ತಕ್ಕಂಥ ಶ್ರೀ ಚನ್ನಮಲ್ಲ ಮಹಾಸ್ವಾಮಿಗಳವರೇ ಹಾಗೂ ಈ ಕಾರ್ಯಕ್ರಮದ ಉದ್ಘಾಟಕರಾಗಿರ್ತಕ್ಕಂಥ ಶ್ರೀ ಎಚ್ ಎನ್ ನಾಯ್ಕ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿರಟ್ಟಿ ಇವರೇ, ಈ ಗ್ರಾಮದ ಪ್ರಥಮ ಪತಿ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷತೆಯಾಗಿರ್ತಕ್ಕಂಥ ಶ್ರೀಮತಿ ಚೆನ್ನವ್ವ ಕೆ ಮೈಲಾರವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವಿವಿಧ ಶಾಲೆಗಳ ಬಾಲೆಹೊಸೂರು ಗ್ರಾಮದ ವಿವಿಧ ಶಾಲೆಗಳ ಮುಖ್ಯೋಪಾಧ್ಯಾಯರು ಮತ್ತು ಮುಖ್ಯೋಪಾಧ್ಯಾಯಿನಿಯರೇ ಹಾಗೂ ಈ ಗುರುವಂದನಾ ಕಾರ್ಯಕ್ರಮದ ಅಂಗವಾಗಿ ವೇದಿಕೆಯ ಮೇಲೆ ಸನ್ಮಾನಿತರಾಗಿರ್ತಕ್ಕಂಥ ಯಾವತ್ತೂ ನಮ್ಮ ಸಹೋದ್ಯೋಗಿ ಬಂಧುಗಳಾದ ಹಿರಿಯ ಕಿರಿಯ ಬಂಧು ಭಗಿನಿಯರೇ, ಅದರ ಜೊತೆಗೆ ಎಲ್ಲಕ್ಕೂ ಮುಖ್ಯವಾಗಿ ಇಂತಹ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಬಾಲೇಶ್ವರಿಗೆ ಒಂದು ವಿಶೇಷವಾದಂಥ ಕೀರ್ತಿಯನ್ನು ತಂದುಕೊಟ್ಟಿರ್ತಕ್ಕಂತಹ 90, 91 ಹಾಗೂ 98, 99ನೇ ಸಾಲಿನ ಎಲ್ಲ ನನ್ನ ವಿದ್ಯಾರ್ಥಿ ವೃಂದದವರೇ, ವಿದ್ಯಾರ್ಥಿ ಬಳಗವೇ ಹಾಗೂ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ಅವ್ರ ಅಷ್ಟೇ ನನ್ನ ವಿದ್ಯಾರ್ಥಿಗಳಲ್ಲ, ಇಲ್ಲಿ ಬಹಳ ಮಂದಿ ನನ್ನ ವಿದ್ಯಾರ್ಥಿನಿಯರಿದ್ದಾರೆ. ಹಾಗೂ ಬಾಲೆಹೊಸೂರು ಗ್ರಾಮದ ಎಲ್ಲ ನನ್ನ ವಿದ್ಯಾರ್ಥಿನಿಯರೇ, ಬಸವಣ್ಣವರು ಒಂದು ಮಾತನ್ನು ಹೇಳ್ತಾ ಇದ್ರು. ಏನಂತ? ಆಚಾರವೇ ಸ್ವರ್ಗ, ಇನ್ನೊಂದು ಹೇಳಿ, ಅನಾಚಾರವೇ ನರಕ. ಅದನ್ನು ನಾವು ಇಲ್ಲಿ ಒಂದು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ವಿವೇಕವೇ ಸ್ವರ್ಗ, ಅವಿವೇಕವೇ ನರಕ ಅನ್ನುವಂಥ ಒಂದು ಮಾತನ್ನ ಹೇಳ್ತಾ, ಯಾಕೆ ವಿವೇಕ ಸ್ವರ್ಗ? ವಿವೇಕಯುತವಾದಂಥ ರೀತಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಈ ಒಂದು ಸುಸಂಸ್ಕೃತವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಸ್ವರ್ಗ ಎಲ್ಲೈತೆ ಅಂತ ನಾವು ಹುಡುಕ್ಬೇಕಾಗಿಲ್ಲ, ಸ್ವರ್ಗ ಎಲ್ಲೈತೆ ಅಂತ ತಿಳಿಸಿದ್ದಾರೆ. ಇವತ್ತು ಬಾಲೆಹೊಸೂರು ಗ್ರಾಮದ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಬಾಲೆಹೊಸೂರು ಗ್ರಾಮದ ಈ ಮಠದ ಆವರಣದಲ್ಲಿ ಈ ಒಂದು ಸ್ವರ್ಗವನ್ನು ಅವರು ತಂದು ಕೊಟ್ಟಿದ್ದಾರೆ. ಅಂತಹ ಸ್ವರ್ಗವನ್ನು ತಂದು ಕೊಟ್ಟಂತಹ ಎಲ್ಲ ವಿದ್ಯಾರ್ಥಿನಿಯರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈಗ ನಾನು ನನ್ನ 2 ಮಾತನ್ನು ಹೇಳ್ತೇನೆ. ಸಮಯ ಭಾಳ ಆಗಿದೆ, ಯಾಕಂದ್ರೆ ಹೊಟ್ಟೆ ಹಚ್ಚ ಮೇಲೆ ಯಾರು ಮಾತು ಕೇಳೋದಿಲ್ಲ, ಅದು ಸೃಷ್ಟಿ ನಿಯಮ. ಅದು ನಿಮ್ಗೆ ಹೊಟ್ಟೆ ಹಚ್ಚಿಲ್ಲ, ನನಗೂ ಆಗೈತಿ, ನನಗೂ ಹಂಗೈತಿ ಪರಿಸ್ಥಿತಿ. ಆದರೆ ಅನಿವಾರ್ಯವಾಗಿ 1-2 ಮಾತುಗಳನ್ನ ಹೇಳಬೇಕಾದದ್ದು ಧರ್ಮ. ಹಾಗೆ ಇದು ನನ್ನ ಒಂದು ಅನಿಸಿಕೆ. ನಾನು ಈ ಗ್ರಾಮದ ಓರ್ವ ಒಡನಾಡಿ ಕೂಡ ಹೌದು. ನಾನಿಲ್ಲಿ ಬಂದೆ, ಯಾವಾಗ ಬಂದೆ? 4/6/1987ಕ್ಕೆ ನಾನು ಬಾಲೆಹೊಸೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ಕನ್ನಡ ಶಿಕ್ಷಕನಾಗಿ ನಾನು ಆಯ್ಕೆಯಾಗಿ ಬಂದೇನೆ. ಇಲ್ಲಿ ಬಂದ ಮೇಲೆ ನಾನು ಮೊದಲಿದ್ದಲ್ಲೇ ಮಂಗಳೂರು ಜಿಲ್ಲಾ ಸಮುದ್ರನಾಡು, ಮಂಗಳೂರು ಜಿಲ್ಲಾ ಉಡುಪಿ ತಾಲೂಕು ಪನಿಮಾರ್ ಅಂತ ಒಂದು ಹಳ್ಳಿ ಒಳಗಿದ್ದೆ. ಅಲ್ಲಿಂದ ಅಂತರ್ವಿಭಾಗ ವರ್ಗಾವಣೆ ತೆಗೆದುಕೊಂಡು ಸೀದಾ ಇಲ್ಲೇ ಬಾಲೆಹೊಸೂರಿಗೆ ಬಂದೆ. ಬಾಲೆಹೊಸೂರಿಗೆ ಬಂದ ಮೇಲೆ 1 ತಿಂಗಳಾದ್ಮೇಲೆ ಒಂದು ಮೀಟಿಂಗ್ ಇತ್ತು ಶಿರಟ್ಟಿಯಾಗಿ. ಮೀಟಿಂಗ್ ಹೋದ್ಮೇಲೆ ಅಲ್ಲೆಲ್ಲ ಸ್ನೇಹಿತರು ಅವರು ಕೊಡ್ತಾರೆ, ನೀ ಎಲ್ಲಿದೆ
ನಾ ಬಾಲೆವಸರಾಗಿದ್ದೇನೆ. ಬಾಲೆವಸರಾಗ ಅದೇ ಕೊಂಜಾಮಯ ಅಲ್ಲ, ಈ ಮಾತೇ ಎಂತ ವಿಚಿತ್ರ ಮಾತು. ಯಾಕಂದ್ರೆ ಅವರಿಗೆ ಅನುಭವ ಇಲ್ಲ. ಬಾಲೆವಸರು ಗ್ರಾಮ ಏನೈತಿ ಅನ್ನುವಂಥ ಒಂದು ಉಪಲಬ್ಧ ತಿಳುವಳಿಕೆ ಅವರಿಗಿಲ್ಲ. ಹಂಗೆ ಸರಾಸರಿಯಾಗಿ ಅದೇ ಏನಾಗಿಲ್ಲಪ್ಪ ಅನ್ನೋಗ ನಾನು ಆರಾಮಾಗಿದ್ದೇನೆ ಅದೇ ಭಾಳ ಆದ್ರು. ಆಮೇಲೆ ಚೆನ್ನಮಯ್ಯ ಭಟ್ಸರು, ಆಮೇಲೆ ಗಣೇಶ್ ದಳ್ಳಿ ಅಂತ ಅವರಿದ್ದರು. ಅವ್ರ ಜೊತೆಗೆ ನಾನು ಇಲ್ಲಿ ಕೆಲಸಕ್ಕೆ ಹಾಜರಾದ. ಇಲ್ಲಿ ಪರಿಸ್ಥಿತಿ ಏನಿತ್ತು ಅಂತಂದ್ರೆ ನಿಜವಾಗಿ ಸನ್ಮಾನ್ಯ ವಿ ಸಾಲಿಮಠ ಹಾನಗಲ್ ತಾಲೂಕಿನ BO ಅವರು ಕೂಡ ಇದ್ದಾರೆ. ಅನ್ನೋದನ್ನ ಹೇಳೋದಲ್ಲ, ಪ್ರತಿಯೊಬ್ಬರು ನನ್ನ ಕೈಯ ಕಲಿತ ವಿದ್ಯಾರ್ಥಿಗಳು 21 ವರ್ಷದಲ್ಲಿ ಕಲ್ತೀರಿ. ನಾ ಏನು ಮಾಡೀನಿ, ಏನು ಕಲಿಸೇನೆ ಅನ್ನೋದು ನಿಮ್ಮ ಆತ್ಮಕ್ಕೆ ಗೊತ್ತೈತಿ. ಈ ಸಭಾದೊಳಗೆ ಮಾತ್ರ ನಾ ಹೇಳಕ್ಕ. ಆಮೇಲೆ ಈ ಊರಿನೊಳಗೆ ಎಂತೆಂಥ ಕೆಲಸ ಮಾಡೀನಿ ಅಂತಲೂ ಗೊತ್ತೈತಿ ನಿಮಗೆ. ಅದಕ್ಕೆಲ್ಲ ಪ್ರೇರಣೆ ಪರಮ ಪೂಜ್ಯರ ಆಶೀರ್ವಾದ. ಅವರು ನಾವು ಸದಾ ಚರ್ಚೆ ಮಾಡಿ ಈ ಅಭೂತಪೂರ್ವ ಇವ್ರು ಬಂದು ನೋಡಿದ್ರೆ ಶಿಕ್ಷಕರು ಮಠದ ಕಟ್ಟಡ ಎದುರಿಗಿರೋದು ಭಾಳ ಲುಕ್ ಐತ್ರಿ, ಭಾಳ ಚಂದ ಕಾಣ್ತೈತಿ, ಬಹಳ ಬದಲಾವಣೆ ಆಗೈತಿ ಅಂತ ಹೇಳಿದರು. ಪರಮ ಪೂಜ್ಯರು ನಾವು ಸೇರಿ 8 ವರ್ಷ ಸತತ ಇದನ್ನ ಚರ್ಚೆ ಮಾಡಿ ಈ ಗಾಡಿ ಸಲುವಾಗಿ ಜಗಳ ಆತ ಅಜ್ಜರಿಗೆ ನನಗೆ. ಅವ್ರು ಏನಂದ್ರೆ ಹರಿಹರದ ಇಟ್ಟಂಗಿ ತರಿಸಿ ಕಟ್ಬಿಡ್ತೀನಿ ಸರ್ ಅಂದ್ರೆ ಈ ಗಾಡಿನ ಅಂದ. ಹಾಗಾದ್ರೆ ಹಿಂದಿಲ್ದು ಯಾಕೆ ಅದನ್ನ ಇಟ್ಟಂಗಿದ್ದು ಕಟ್ಟಿಸ್ಬೇಕಾಗಿತ್ತು? ಆ ನಡುವ ಹಿಂದೊಂದು ಇಟ್ಟಂಗಿದ್ದು ಕಟ್ಟಿಸ್ಬೇಕಾಗಿತ್ತು. ಅದನ್ನ ಯಾಕೆ ಬಾದಾಮಿ ಕಣ್ಣಿಂದ ಕಟ್ಟಿಸಿದ್ರು? ನೀವು ನಮ್ಮನ್ನ ಜೀವಂತ ಕೊಲ್ತಿದೆ ಅನ್ನೋದು. ಇಬ್ರು ಕಡೆ ಸಹಾಯ. ಮುಂದೆ ಪರಮಾತ್ಮ ಯಾವನ್ ಬರ್ತಾನೆ ಅವ ಮಠ ಮಾಡ್ತಾನೆ, ಅಲ್ಲಿ ಅದು ಹಂಗ ಬಿದ್ದಿರಲಿ ಅಂಥೇಳಿ ಅವತ್ತು ನಿಷ್ಠುರವಾಗಿ ನಾನು ಪರಮ ಪೂಜ್ಯರ ಜೊತೆಗೆ ಜಗಳ ಮಾಡಿದ್ದೆ. ಜಗಳ ಮಾಡಿದ್ದಕ್ಕೆ ಈ ಮುಂದಿನ ಮಠದ ಲುಕ್ ಎದ್ದು ಕಾಣುವಂಗಾತು. ಒಂದು ಶಾಶ್ವತವಾದ ಮಠ, ಸುಂದರವಾದ ಮಠ. 14ನೇ ಇಸವಿಯೊಳಗೆ ಈ ಕಟ್ಟಡದ ಲೋಕಾರ್ಪಣೆ ಆಯಿತು. ಈ ಕಾರ್ಯಕ್ರಮವನ್ನು ನೋಡಿ ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಅವು ಜನಕ್ಕಿಕ್ಕಿದ ವಿಧಿ ನಿನ್ನೊಡವೆ ಎಂಬುದು ಜ್ಞಾನ ರತ್ನ. ಅಂತಪ್ಪ ರತ್ನ ಅಲಂಕರಿಸಿದೆ ಅದೊಡೆ, ನಿನಗಿಂತ ಸಿರಿವಂತರಿಲ್ಲ ಕಾಣ ಗುಹೇಶ್ವರ. ಪ್ರಥಮದಲ್ಲಿ ವಿಶ್ವಗುರು ಅಣ್ಣ ಬಸವಣ್ಣನ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಊರಿನ ಆರಾಧ್ಯ ದೈವ ಲಿಂಗಾಲೇಶ್ವರ ಮಹಾಸ್ವಾಮಿಗಳ ಪಾದಗಳಿಗೆ ಪಡಿಮಟ್ಟು ಹಾಗೂ ಇನ್ನೋರ್ವ ಶ್ರೀಗಳಾಗಿರ್ತಕ್ಕಂಥ ಚನ್ನಮಲ್ಲಯ್ಯ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಈ ವೇದಿಕೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ಚನ್ನವಕ್ಕ ಮೈಲಾರಿ ಅವರೇ ಹಾಗೂ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ನಮ್ಮ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಮಕಾಣಿ ಸರ್ ಅವರೇ, ತೋರಸ್ ಸರ್ ಅವರೇ, ಸಿರಟ್ಟಿ ಅವರವರೇ, ಮ್ಯಾದಾರ್ ಅವರೇ, ಅಂಜಿನಮನಿ ಅವರೇ ಹಾಗೂ ಇನ್ನಿತರ ಎಲ್ಲ ಗೌರವಾನ್ವಿತ ಶಿಕ್ಷಕರೇ, ಈ ಊರಿನ ಎಲ್ಲ ಹಿರಿಯ ನಾಗರಿಕರೇ ಹಾಗೂ ವಿದ್ಯಾರ್ಥಿನಿಯರೇ, ಎಲ್ಲ ನನ್ನ ವಿದ್ಯಾರ್ಥಿನಿಯರೇ, ಈಗಾಗಲೇ ಸಮಯ ಬಹಳ ಆಗಿದೆ. ಬಹುಶಃ ಎಲ್ಲರಿಗೂ ಬೇಜಾರಾಗಿರ್ಬೇಕು. ಒಂದು 2 ನಿಮಿಷದಲ್ಲಿ ಮಾತ್ರ ನನ್ನ ಅನುಭವಗಳನ್ನ ನಾನು ಹಂಚ್ಕೋತಾ ಇದ್ದೇನೆ. ನಾನು ಇವತ್ತಿಗೆ 30 ವರ್ಷಗಳ ಹಿಂದೆ ಅಂದ್ರೆ 10ನೇ ತಾರೀಕು ಸೆಪ್ಟೆಂಬರ್ ತಿಂಗಳು 1994ರಂದು ಈ ಊರಿಗೆ ನಾನು ಹಾಜರಾಗಲಿಕ್ಕೆ ನಾನು ಬಂದೆ. ನನ್ನ ಪ್ರಥಮ ಸರ್ಕಾರಿ ಸೇವೆ ಆರಂಭ ಆಗಿದ್ದು ಕೂಡ ಇದೇ ಊರಿನಲ್ಲಿ, ಬಾಲೆಹೊಸೂರು ಗ್ರಾಮದಲ್ಲಿ. ಮೊದಲಿಗೆ ಬಾಲೆಹೊಸೂರು ಗ್ರಾಮ ಅಂತಂದ್ರೆ ನನಗೆ ಗೊತ್ತೇ ಇರಲಿಲ್ಲ. ಯಾಕಂದ್ರೆ ನನ್ನ ಸ್ವಂತ ಊರು ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ. ನಾನು ಇಡೀ ನನ್ನ ಶಿಕ್ಷಣವನ್ನು ಕೂಡ ಬಸವನ ಬಾಗೇವಾಡಿಯಲ್ಲೇ ಮುಗಿಸಿದ್ದೆ. ಊರು ಬಿಟ್ಟು ಎಂದೂ ನಾನು ಹೊರಗೆ ಹೋದವನು ಅಲ್ಲ. ಏಕಾಲಕ್ಕೆ ನನಗೆ ಈ ಧಾರವಾಡ ಜಿಲ್ಲೆ, ಧಾರವಾಡ ಜಿಲ್ಲೆ ಇತ್ತಿದ್ದು. ಧಾರವಾಡ ಜಿಲ್ಲೆ ಸಿರಟ್ಟಿ ತಾಲೂಕಿನ
ಈ ಬಾಲೆಹೊಸೂರು ಅನ್ನುವಂಥ ಒಂದು ಊರಿಗೆ ನೀವು ಹಾಜರಾಗಬೇಕು ಅಂತೇಳಿ ನನಗೊಂದು ಸರ್ಕಾರ ಆದೇಶ ನೀಡ್ತು. ನನಗೆ ಸರ್ಕಾರ ಆದೇಶ ನೀಡೋಕ್ಕಿಂತಲೂ ಮೊದಲು ಒಂದು 15 ದಿವಸ ಮೊದಲ ನನ್ನ ಇನ್ನೊಬ್ಬ ಸ್ನೇಹಿತನಿಗೂ ಒಂದು ಇದೇ ತರನಾಗಿ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕ ಅಂತ ಹೇಳಿ ಆದೇಶ ಬಂದಿತ್ತು. ಅದು ಹಾನಗಲ್ ತಾಲೂಕಿಗೆ ಬಂದಿತ್ತು. ಅವ್ರು ನನಗಿಂತ ಮುಂಚಿತವಾಗಿ ಹಾಜರಾಗಿದ್ರು ಹಾನಗಲ್ ತಾಲೂಕಿಗೆ. ಅವರ ಅನುಭವವನ್ನು ನಾನು ಹಾಜರಾಗಿ ವಾಪಸ್ ಬಂದಿದ್ರು. ಅವರ ಅನುಭವವನ್ನು ನಾನು ಕೇಳಿದೆ. ಸರ್ ಏನಿದ್ರು ಹೈಸ್ಕೂಲ್ಗೆ ಹೋಗ್ಬಾರ್ದ್ರಿ, ಆ ಕಡೆ ಧಾರವಾಡ ಜಿಲ್ಲಾದಾಗ ಭಾಳ ಹಿಂದುಳಿದ ತಾಲೂಕು. ಶ್ರೀ ಗುರುವೇ ನಮಃ. ಶ್ರೀಮನ್ ನಿರಂಜನ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳ ಪಾದಾರಗಳಿಗೆ ಕೊಡಬಟ್ಟು ವೇದಿಕೆ ಮೇಲೆ ಹಾಸಿರುವಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ವಿ ಸಾಲಿಮಠ್ ಅವರಿಗೆ ಹಾಗೂ ಎಲ್ಲ ವೇದಿಕೆ ಮೇಲೆ ಆಸೀನರಾದಂಥ ಗುರುವರರಿಗೆ ನಮಸ್ಕರಿಸಿ, ನನ್ನ ಮುದ್ದು ಮಕ್ಕಳು ಇಲ್ಲೆಲ್ಲ ಒಂದೊಂದರ ಸೀರಿಯಲ್ಗೊಂಡಂಥ ಮುದ್ದು ಮಕ್ಕಳು ಮತ್ತು ಎಲ್ಲ ಹಿಂದೆ ನಿಂದಂಥ ಮುದ್ದು ಮಕ್ಕಳೇ, ನಮಗೆ ಯಾವಾಗಲೂ ಶಿಕ್ಷಕರಿಗೆ ಶಿಷ್ಯರ ಅನ್ನೋದಕ್ಕಿಂತ ಮುದ್ದು ಮಕ್ಕಳು ಅನ್ನಬೇಕು. ಎ ಟೀಚರ್ ಈಸ್ ಎ ಲೈಫ್ ಲಾಂಗ್ ಸ್ಟೂಡೆಂಟ್. ನಾವು ಸ್ಟೂಡೆಂಟ್ ಆದಾಗ ನಾವು ಟೀಚರ್ ಅಂತೇಳಿ ಗರ್ವದಿಂದ ಇಂಥ ಸೀರೆ ಉಟ್ಕೊಂಡು ಅಂಥ ಸೀರೆ ಉಟ್ಕೊಂಡು ನಾವು ಪಾಠ ಮಾಡಿದ್ರೆ ಅದು ಶಿಕ್ಷಕ ವೃತ್ತಿ ಅಲ್ಲ. ನಾವು ಯಾವಾಗಲೂ ಮಕ್ಕಳು ಹೆಂಗಿರ್ತಾರ ಅವ್ರ ತಕ್ಕಂಗೆ ನಾವಿದ್ದಾಗ ಅವ್ರು ವಿದ್ಯೆ ಹಂಚಲಿಕ್ಕೆ ನಮ್ಗೆ ಸಾಧ್ಯದ ಅಂತ ಹೇಳ್ಬೋದು. ಇಲ್ಲ ಅಂದ್ರೆ ಒಂದು ಸಣ್ಣ ಕಥೆ ಹೇಳ್ತೀನಿ. ಭಾಳ ಹೊತ್ತಾಗ್ಯದ, ಎಲ್ಲರಿಗೂ ಹಸಿವಾಗ್ಯದ, ನಮ್ಮ ತಾಯಂದ್ರಿಗೆ ದೊಡ್ಡವರಿಗೆಲ್ಲ ಈ ಊರಿನ ಹಿರಿಯರಿಗೆ. ಒಂದು ಹುಡುಗ ತಂದೆಗೆ ಸಾಕಾಗ್ಬಿಟ್ಟಿತ್ತು ಮಗುವನ್ನ ಎಲ್ಲ ದೊಡ್ಡ ಸ್ಕೂಲಿಗೆ ದುಡ್ಡಿನ ಸ್ಕೂಲಿಗೆ ಹಚ್ಚಿ ಬರ್ಬೇಕಂತ ಎಲ್ಲ ಸ್ಕೂಲ್ನಾಗ ನಿಮ್ಮ ಹುಡುಗ ದೊಡ್ಡದನ ಅಂತ ಅಂದ್ಗಳೇ ಯಾರು ಹಚ್ಕೊಳ್ಳಲ್ಲ. ಜರಡಿ ಮೇಲಿನ ಎಲ್ಲಿ ಬರ್ತಾವಂದ್ರೆ ಗೌರ್ಮೆಂಟ್ ಸಾಲಿಗೆ ಬರ್ತಾವ. ಜರಡಿ ಮೇಲಿನ ಬಂದ್ರೆ ನಮಗೆ ಖುಷಿ ಅಂತ ಮಕ್ಕಳು ಬಂದ್ರೆ ನಮ್ಗೆ ಖುಷಿ. ಯಾಕಂದ್ರೆ ಜಾಂಡ್ರ ಮಾಡೋದು ನಮ್ಮ ಶಿಕ್ಷಕ ವೃತ್ತಿ ಅಲ್ಲ. ಜಾಂಡ್ರನ್ನ ಯಾವಾಗಲೂ ಜಾಂಡ್ರ ಮಾಡಿದ್ರೆ ಅದು ಏನು ನಮ್ಮ ಜಾಣತನ ತೋರಿಸಂಗಿಲ್ಲ. ಬಟ್ ನಾವು ಏನು ಮಾಡ್ಬೇಕಂದ್ರೆ ಆ ಹುಡುಗ ಬಂದ, ಆ ಗುರು ಏನು ಮಾಡಿದ್ರು, ಅವನ್ನ ತಮ್ಮ ಇದ್ರೊಳಗೆ ತಂದು ಒಂದು ಮೂರ್ತಿ ಮಾಡಿದ್ರು. ಅವನು ಏನು ತಿಳ್ಕೊಂಡ, ಇಲ್ಲ ಗುರುಗಳು ನನಗೆ ಜಾಣ ಮಾಡಿದ್ರು, ದೇವ್ರು ಎಲ್ಲಿದ್ದಾನ ಅಂತ ಹೇಳಿದಾರೆ ಗುರುಗಳಿಗೆ. ದೇವ್ರು ಎಲ್ಲೆಲ್ಲೂ ಇದ್ದಾನೆ ಅಂತ ಹೇಳಿದ. ಅಂದ್ಗಳೇ ಹೌದಾ ಎಲ್ಲೆಲ್ಲೂ ಇದ್ದಾನ, ಹಂಗಾರೆ ನಾನು ಎಲ್ಲ ಕಲ್ತ್ಬಿಟ್ಟಿನಿ, ನಾ ಯಾರು ಹೆದರ್ಬೇಕು ಅಂದ್ಕೊಂಡು ಹಂಗ ಹೊಂಟ. ಎಲ್ಲ ವಿದ್ಯೆ ಮುಗೀತು ಹೊಂಟ. ರಸ್ತೆದಾಗ ಆನೆ ಮಾವತ ಬರ್ಲಿಕ್ಕತ್ತಿದ್ರು. ಬರೋ ಹೊತ್ನಾಗ ಗರ್ವದಿಂದ ಹೊಂಟ. ಯಾಕಂದ್ರೆ ನಾ ಎಲ್ಲ ಕಲ್ತೀನಿ, ನಾ ಯಾಕೆ ಹೆದರ್ಬೇಕು ಅಂತ ಹೇಳಿ ಹೇಳ್ದ. ಆನೆ ಅದಕ್ಕೂ ಮದ ಬಂದಿತ್ತು. ಮದ ಬಂದಾಗ ಮಾವತ ಹೇಳ್ತಾನ, ಸರಿ ನೀನು ಅಂದಾಗ ಅವ ಸರಿಯಂಗಿಲ್ಲ. ಯಾಕಂದ್ರೆ ನಮ್ಮ ಗುರುಗಳು ಏನು ಹೇಳ್ಯಾರ, ಎಲ್ಲ ಕಡೆ ದೇವ್ರಿದ್ದಾನ, ಅಲ್ಲಿ ದೇವ್ರಿದ್ದಾನ. ಸರಿ ಇಲ್ಲ, ಗರ್ವದಿಂದ ಹೊಂಟಿದ್ದ, ಸರಿ ಇಲ್ಲ ಅಂದ್ಗಳೇ ಆನೆ ಏನು ಮಾಡ್ತು, ಎತ್ತು ಹೋಗಿಬಿಡ್ತು. ಗುರುಗಳ ಮೇಲೆ ಸಿಟ್ಟು ಬಂದ ಹುಡುಗ ಎಲ್ಲರೂ ಗುರುಗಳು ಏನು ಹೇಳ, ದೇವ್ರಿದ್ದಾನ ಅಂತ ಹೇಳ ಸುಳ್ಳು ಹೇಳ್ಯಾರ ಗುರುಗಳು. ಹಂಗಾರೆ ಸುಳ್ಳು ಹೇಳ್ಯಾರ ಅಂತ ಅಂದ್ಗಳು ಏನಪ್ಪ, ಒಂದಿಷ್ಟು ಜನ ಗುರುಗಳ ಮೇಲೆ ಸಿಟ್ಟು ಅಂದ್ರೆ ಏನದ, ಇಬ್ಬರಿಗೆ ಸಿಟ್ಟು ಬಂತು. ಮತ್ತೊಂದಿನ ಮತ್ತು ಗುರುಗಳ ಅವನ ಹತ್ರ ಹೋದ್ರು. ಯಾಕ ಬಂದೇ ಇಲ್ಲ, ಇಲ್ರಿ ನೀವೇನು ದೇವ್ರ ಇದಾನ ಅಂತ ಹೇಳಿದ್ರಿ, ನನ್ನ ಆನೆ ಎತ್ತು ಹೋಗ್ಬಿಡ್ತು. ಹೌದಾ, ಮತ್ತು ಮಾವುತ ನಿನ್ಗೇನು ಏನು ಹೇಳ್ದ, ಮಾವುತ ಸರಿ ಅಂದ. ಹಂಗಾರ ಮಾವುತ ರೂಪದಲ್ಲಿ ದೇವ್ರಿದ್ದಾನ, ನಿನಗೆ ಏನು ಆಗ್ಬಾರ್ದು ಅಂತೇಳಿ ಸರಿ ಅಂದಾನ. ಅದಕ್ಕೆ ನೀ ಏನು ಸರಿಬೇಕಾಗಿತ್ತು, ಅಲ್ಲಿ ದೇವ್ರಿದ್ದಾನ, ದೇವ್ರ ರೂಪದಲ್ಲಿ ಮಾವುತ ಬಂದು ಹೇಳ ನನ್ನ ಮೇಲೆ ನೀ ಸರಿಲಿಲ್ಲ, ಅದು ನಿನ್ ತಪ್ಪು. ಅದಕ್ಕೆ ನೀವು ಇಂಥ ಈ ಕಥೆ ಯಾಕಪ್ಪ ಅಂತಂದ್ರೆ, ನೀವೆಲ್ಲ ಈ ವಿದ್ಯಾರ್ಥಿಗಳು ಇದ್ದೀರಲ್ಲ, ಮಕ್ಕಳು ಇದ್ದೀರಲ್ಲ, ಒಳ್ಳೆ ಸನ್ಮಾರ್ಗದಲ್ಲಿ ಕಲಿತು ನೀವು ಒಂದೊಂದು ಸ್ಥಾನದಲ್ಲಿ ಇದ್ದೀರಿ. ನಮ್ಗೆ ನೋಡಿ ಇವತ್ತು ಏನಾಗ್ತದಲ್ಲ, ಮುಂದೆ ನಾವು ಹಿಂದಿನೂ ಇಂಥದ್ದೇನೋ ನಾವು ಕಂಡಿಲ್ಲ, ಮುಂದೂ ಕಾಣೋದಲ್ಲ. ನೀವೆಲ್ಲ ಮಾಡಿರಲ್ಲ, ಅದಕ್ಕೆ ಚುರುಣಿ ಆಗ್ತೀವಿ. ಇಂಥ ನಮ್ಮ ಕಾರ್ಯಕ್ರಮ ಜೀವನದಲ್ಲಿ ನಾವು ಕಂಡಿಲ್ಲ. ನೀವೆಲ್ಲ ನಮಗೆ ಪರಿಪಾಲಿಸಿ ಅವ್ರಿಗೆಲ್ಲರಿಗೂ ನಮ್ಮ ಓಣಿಯ ಹಿರಿಯರಿಗೆ ಮತ್ತು ಎಲ್ಲರಿಗೂ ನನ್ನ ನಮಸ್ಕಾರವನ್ನು ತಿಳಿಸಿ, ಎಲ್ಲ ವೇದಿಕೆಯಿಂದ ಎಲ್ಲರಿಗೂ ನನ್ನ ವಂದನೆ ಅರ್ಪಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ.
ಪ್ರಣವ ಸ್ವರೂಪಿ ದಿಂಗಾಲೇಶ್ವರ ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ಪುಡಮಟ್ಟು ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗುರುವರರಿಗೆ ನನ್ನ ನಮಸ್ಕಾರಗಳು. ನಾವು ಬಸ್ ಸ್ಟ್ಯಾಂಡಿಂದ ಇಲ್ಲಿ ಶ್ರೀಮಠದವರೆಗೂ ನಮ್ಮ ವಿದ್ಯಾರ್ಥಿಗಳು ನಮ್ಮನ್ನು ಕರೆತಂದಂಥ ರೀತಿಗೆ ನಾವು ಬಹಳಷ್ಟು ಮೂಕ ವಿಸ್ಮಿತರಾದ್ವಿ ಅಂತ ನಾವು ಹೇಳ್ಬೋದು. ನಾನು ನೌಕರಿ ಮಾಡಿದಂಥ ಪ್ರಥಮ ಒಂದು ಊರು. ಇಲ್ಲಿ ಸುಮಾರು 16 ವರ್ಷಗಳ ಕಾಲ ನಾನು ನನ್ನ ಸೇವೆಯನ್ನು ಸಲ್ಲಿಸಿದ್ದೇನೆ. ಈ ಸೇವೆ ಈ ಊರಿನ ನನ್ನ ಒಂದು ಪುಣ್ಯದ ಭಾಗವೋ. ನಮ್ಮ ತಾಯಿಯವರು ನನಗೆ ಹೇಳ್ತಾ ಇದ್ರು ಬಾಲ್ಯ ಹೊಸನಲ್ಲಿ ನೀ ಹೆಂಗೆ ನೌಕರಿ ಮಾಡ್ತೀಯೇನೋ ಅಂತ ಹೇಳಿ. ಅದು ನನಗೆ ಯಾವತ್ತೂ ಆ ಭಾವನೆನೇ ಬರಲಿಲ್ಲ. ನಮ್ಮ ಒಂದು ಸರ್ಕಾರಿ ಪ್ರೌಢಶಾಲೆ ಅಂದ ತಕ್ಷಣ ಒಂದು ನೆನಪಾಗೋದು ಬಾಲ್ಯೋತ್ಸವನ ಒಂದು ಕಟ್ಟಡದ ಚಿತ್ರ, ಆ ನನ್ನ ವಿದ್ಯಾರ್ಥಿಗಳು. ನಾವು ಎಷ್ಟು ಹುರುಪಿಂದ ಬೇರೆ ಊರಿಂದ ಬಂದು ಇಲ್ಲಿ ಸಾಯಂಕಾಲ 4 ತನೂ ದಣಿವರಿಯದ ಹಾಗೆ ವಿದ್ಯಾರ್ಥಿಗಳಿಗೆ ಆ ಪಾಠ ಮಾಡುತ್ತಿದ್ದಂಥ ರೀತಿ ಇವತ್ತಿಗೆ ಸಹಿತ ನಾನೀಗ ಸುಮಾರು 5 ವರ್ಷ ಆಯಿತು ಹೆಡ್ ಮಾಸ್ಟರ್ ಆಗಿ. ಆ ದಿನಗಳನ್ನು ನೆನಪು ಮಾಡಿಕೊಂಡ್ರೆ ನನಗೆ ಬಹಳಷ್ಟು ಮೈಯಲ್ಲಿ ರೋಮಾಂಚನ ಆಗ್ತದೆ. ಯಾಕಂದ್ರೆ ಒಟ್ಟೆ ನಾವು ಬಹಳಷ್ಟು ಉತ್ಸಾಹದಿಂದ ಇಲ್ಲಿ ಕೆಲಸವನ್ನು ಮಾಡಿದ್ದೀವಿ. 1 ತಿಂಗಳ ಗಂಟಲೆ ಸಹಕಾರವನ್ನು ನೀಡಿ ನಮ್ಮ ಜೊತೆಗೆ ಕೈ ಜೋಡಿಸಿ ಸಲಹೆಯನ್ನು ಕೊಟ್ಟು ನಮ್ಮ ಜೊತೆನೇ ಒಂದು ಸಣ್ಣ ಹುಡುಗರಾಗ ಕೆಲಸ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಗುರುಗಳಾದ ಅಶೋಕ್ ಮಾಗೆ ಸರ್ ಅವರು ಈ ವೇದಿಕೆ ಮೇಲೆ ಬರಬೇಕು. ಅವ್ರಿಗೂ ಸಹ ಸನ್ಮಾನವನ್ನು ಮಾಡಲಾಗಿರುತ್ತದೆ. ಇನ್ನೋರ್ವ ನಮ್ಮ ಸೋದರನಾದ ಪಶುಪತಿ ಮಠ ಅಜ್ಜನೂ ಸಹ ಈ ವೇದಿಕೆ ಮೇಲೆ ಬರಬೇಕು ಎಂದು ವಿನಂತಿ. ಕುಮಾರೇಶ್ವರರನ್ನು ಸ್ಮರಣೆ ಮಾಡಿ ಈ ಗುರುವಂದನಾ ಕಾರ್ಯಕ್ರಮದಲ್ಲಿ ಗುರುವಂದನೆಯನ್ನು ಸ್ವೀಕರಿಸಿರುವಂತಹ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರೇ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಎಲ್ಲ ವಿದ್ಯಾರ್ಥಿನಿಯರೇ ಹಾಗೂ ಪ್ರೇಕ್ಷಕರೇ, ಮುದ್ದು ಮಕ್ಕಳೇ, ನಾನು ಈ ಊರಿಗೆ ಬಂದ ಮೇಲೆ ಈ ಊರೊಳಗಿನ ಜನಗಳ ಕೆಲಸವನ್ನು ನೋಡಿ 2 ಸಾರಿ ಬಹಳ ಖುಷಿ ಪಟ್ಟಿದ್ದೇನೆ. ಒಂದನೇದು, ಈ ಮಠದ ಉದ್ಘಾಟನೆ ಸಂದರ್ಭದಲ್ಲಿ 33 ದಿವಸ ಎಲ್ಲರೂ ನಿಂತುಕೊಂಡು ದಾಸೋಹ ಮಾಡಿ ಪ್ರತಿ ದಿವಸ 10,000 ಜನರಿಗೆ ಊಟ ಹಾಕಿದ್ರಲ್ಲ, ಅದು ಎಂದೂ ಮರೆಯಲಾರದ ನೆನಪು. 33 ದಿವಸ 33 ಥರದ ಅಡಿಗೆ ಮಾಡಿಸಿದ್ರು. 33 ಥರದ ಅಡಿಗೆ, ಅದು ಎಂದೂ ಮರೆಯಲಾರದ ಘಟನೆ. ಅದರ ನಂತರದಲ್ಲಿ 2ನೇ ಬಹಳ ಸಂತೋಷ ಪಟ್ಟಿರುವಂಥ ಘಟನೆ ಅಂದರೆ ಇವತ್ತಿನ ಕಾರ್ಯಕ್ರಮ ಏನೈತಲ್ಲ, ಇದು ಬಹಳಷ್ಟು ಸಂತೋಷ ಪಟ್ಟಿರುವಂತಹ ಘಟನೆ. ಇವತ್ತು ಈ ಹುಡುಗರು ಮಾಡಿರುವಂತಹದ್ದು, ಇಂತಹ ಕಾರ್ಯಕ್ರಮಗಳನ್ನು ನಾವು ಬೇರೆ ಊರಾಗ 100 ಕಾರ್ಯಕ್ರಮಕ್ಕೆ ಹೋಗಿ, ನಾನು ಬಹುಶಃ 1000 ಕಾರ್ಯಕ್ರಮಕ್ಕೆ ಹೋಗಿ ಅನ್ಕೋತೀನಿ. ಆದರೆ ಬಾಲ್ಯಹೊಸೂರಿನಲ್ಲಿ ಕಲಿಸಿದ ಗುರುಗಳನ್ನು ಕರೆಸಿ ಅವ್ರನ್ನ ಗೌರವಿಸಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವಂಥ ಕಾರ್ಯಕ್ರಮ ಐತಲ್ಲ, ಇದು ನಿಜವಾದ ಮಾನವೀಯತೆಯನ್ನು ಮೆರೆದ ಕಾರ್ಯಕ್ರಮ ಅಂತಕ್ಕಂಥದ್ದನ್ನು ಹೇಳಬೇಕಾಗತ್ತೆ. ಎಲ್ಲಿ ಗುರುಗಳು ಗೌರವಿಸ್ತಾರೆ, ಎಲ್ಲಿ ಗುರುಗಳಿಗೆ ಸನ್ಮಾನ ಸಿಗ್ತದೆ, ಆ ಊರಿಗೆ ಮಂಗಲಕರವಾದ ಎಲ್ಲ ಕೆಲಸಗಳು ಮುಂದೆ ಬರ್ತಾವೆ ಅನ್ನುವಂಥದ್ದು ಶಾಸ್ತ್ರಗಳ ಅಭಿಪ್ರಾಯವಾಗಿದೆ. ಬಾಲ್ಯಹೊಸೂರಿನ ಭಾಗ್ಯ ತೆರೆದಿದೆ ಅನ್ನುವಂಥ ಮಾತನ್ನು ಹೇಳಬಹುದು. ಯಾಕಂತಂದ್ರೆ ಅವರೆಲ್ಲರೂ ಬಹಳ ಸಂತೋಷ ಪಟ್ಟಾರೆ. ಇವತ್ತು ಎಲ್ಲದಕ್ಕಿಂತ ನಾವು ಬಹಳ ಸಂತೋಷ ಪಟ್ಟಿವಿ. ಯಾಕಂದ್ರೆ ಇವ್ರನ್ನೆಲ್ಲ ಮರಳಿ ಮಾತಿ ನೋಡಕ್ಕಾಕಿತ್ತೋ ಎಲ್ಲೋ ಗೊತ್ತಿಲ್ಲ. ಬಹಳಷ್ಟು ನಿಮಗೆಲ್ಲ ಗೊತ್ತು, ನನಗೂ ಕಲಿಸಿದ ಮಾಸ್ತರ್ದ ಕರೆಸಿ ನಾ ತುಲಾಭಾರ ಮಾಡಿದ್ದೆ. ಇದೆ ನನಗೆ ಯಾರು ಕಲಿಸಿದ್ರಲ್ಲ ಪ್ರೈಮರಿ ಸ್ಕೂಲ್ನೊಳಗೆ, ಅವ್ರದ ತುಲಾಭಾರ ಮಾಡಿದ್ವಿ ನಾವು. ಇಲ್ಲಿ ಕಲಿಸಿದ ಗುರುಗಳಿಗೆ ಗೌರವ ಕೊಡಬೇಕು ಅಂತ ಹೇಳಿ. ಆದರೆ
ಈ ಶಾಲೆ ಪ್ರಾರಂಭ ಆಗಿ ಬಾಲೆಹೊಸೂರು ಪ್ರೈಮರಿ ಶಾಲೆ ಪ್ರಾರಂಭ ಆಗಿ 100 ವರ್ಷಕ್ಕಿಂತ ಹೆಚ್ಚಾಗಿದೆ. 100 ವರ್ಷದ ನಂತರದಲ್ಲಿ ಗುರುಗಳನ್ನ ಸಾಮೂಹಿಕವಾಗಿ ಒಂದು ಗೌರವಿಸುವಂತ ಕಾರ್ಯಕ್ರಮ, ಸತ್ಕಾರ ಮಾಡುವಂತ ಕಾರ್ಯಕ್ರಮ ನಮ್ಮ ಹುಡುಗ ಹುಡುಗಿಯರು ಏನು ಮಾಡ್ಯಾರ, ಹುಡುಗ ಹುಡುಗಿಯರು ಏನಲ್ಲ, ಅವ್ರು ಒಳ್ಳೆ ವಯಸ್ಸಿನ ಹುಡುಗರು ಅದಾರ, ಅವ್ರೇನು ಮಾಡ್ಯಾರ ಬಹುಶಃ ಊರಿಗೆ ಅಷ್ಟೇ ಕಿಮ್ಮತ್ ಬರುವುದಲ್ಲ, ತಾಲೂಕಿಗೆ ಕಿಮ್ಮತ್ ಬರುವಂತ ಕೆಲಸವನ್ನು ಅವ್ರು ಮಾಡಿದ್ದಾರೆ ಅಂತ ಬಹಳ ಅಭಿಮಾನದಿಂದ ಹೇಳಬೇಕಾಗ್ತದೆ. ಅದರೊಳಗೆ ಕೆಲವು ಹುಡುಗರು ಬಹಳ ಬಲಿಷ್ಠರಾಗ್ಯಾರ. ಲಕ್ಷಗಟ್ಟಲೆ ಹಣ ಖರ್ಚಾದ್ರೂ ನಾವು ಕೊಡ್ತೀವಿ, ಈ ಕಾರ್ಯಕ್ರಮ ಮಾಡಬೇಕನ್ನುವಂಥದ್ದು. ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ಕ್ವಾಲಿಟಿ ಮೇಂಟೈನ್ ಮಾಡ್ಯಾರ. ಕ್ವಾಲಿಟಿ ಅಂದ್ರೆ ಪೆಂಡಾಲ್ ಹಿಡ್ಕೊಂಡು, ನೆನಪಿನ ಕಾಣಿಕೆಗಳನ್ನ ಹಿಡ್ಕೊಂಡು, ಶಾಲ್ ಹಿಡ್ಕೊಂಡು, ಮಾಲೆ ಹಿಡ್ಕೊಂಡು, ಮೈಸೂರು ಪೇಟ ಹಿಡ್ಕೊಂಡು, ಹಣ್ಣಿನ ಪುಟ್ಟಿ ಏನೈತಲ್ಲ ಎಲ್ಲದ್ರಾಗೂ ಕಾಂಪ್ರಮೈಸ್ ಮಾಡಿಲ್ಲ. ಹೆಚ್ಚಾಗಿ ಊರಾಗ ಕಾರ್ಯಕ್ರಮ ಮಾಡೋರು ಮಠದಾಗಿನ ಶಾಲು, ಮಠದಾಗಿನ ಮಾಲಿ ತಗೊಂಡೋಗಿ ನಮ್ದ ಅಂತೇಳಿ ಮಾಡ್ಕೊಳ್ಳೋರ ಭಾಳ ಮಂದಿ ಇದಾರ. ಆದ್ರೆ ಮಠದಾಗಿನ ಶಾಲು ಮಾಲಿ ಮುಟ್ಲಾರದಂಗೆ ತಮ್ಮದ ಖರ್ಚು ಮಾಡಿ ಪದ್ಧತಿ ಪ್ರಕಾರ ಕಾರ್ಯಕ್ರಮ ಮಾಡಿದವ್ರು ಯಾರಪ್ಪ ಅಂದ್ರೆ ಏನ್ ಟೀಮ್ ಐತಲ್ಲ, ಈ ಟೀಮ್ ಭಾಳ ಚಲೋ ಕೆಲಸ ಮಾಡೈತಿ ಅಂತಕ್ಕಂಥದ್ದು. ನಾವು ಇದನ್ನೆಲ್ಲ ನೋಡ್ಕೊಂಡು ಎಷ್ಟು ಖುಷಿ ಆಯ್ತು. ಇವ್ರನ್ನೆಲ್ಲ ಓಸರನ್ನು ಮರಳಿ ನೋಡುವಂತ ಅವಕಾಶ ನನಗೂ ಬಂದಿದ್ದಕ್ಕೆ ನನಗಂತೂ ಮನಸ್ಸಿಗೆ ಬಹಳ ಹಿತ ಅನಿಸ್ತು, ಸಮಾಧಾನ ಅನಿಸ್ತು. ಊರೊಳಗೆ ಇಂಥವರ ಸಂಖ್ಯೆ ಹೆಚ್ಚಾದ್ರೆ ಊರಾಗಿರ್ತದೆ, ಇಲ್ಲ ಅಂತಂದ್ರೆ ಅದು ನರಕವಾಗಿರ್ತದೆ ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕಾಗ್ತದೆ. ನಿಜವಾಗ್ಲೂ ಕೂಡ ಎಷ್ಟು ಮನಸ್ಸು ತುಂಬಿ ಮಾತಾಡಿದ್ರು ನಮ್ಮ BO ಆಗಲಿ, ನಮ್ಮ ಹಾನಗಲ್ BO ಸಾಲಿಮಠರಾಗಲಿ, ಅವರಿದ್ದಾಗ ಅವ್ರ ಸಾಲಿಮಠ, ನಮ್ಮ ಸಾಲಿಮಠರು ಏನಿದಾರಲ್ಲ, ಸಾಲಿಮಠ ಸಾಲಿಮಠ ಗೊತ್ತಾಯ್ತಲ್ಲ ನಿಮಗೆ? ಆ ಸಾಲಿ ಮಠ ಒಂದಾಗಿದ್ವು, ಹಂಗಾಗಿ ಅದು ಸಾಲಿಮಠ ಆಗಿತ್ತು ಅಂತ. ಅವರೆಲ್ಲ ಎಷ್ಟು ಆದರ್ಶ ಶಿಕ್ಷಕರು. ನಾನು ಇವ್ರ ಬಗ್ಗೆ BO ಹೇಳ್ತಾ ಇದ್ದೆ, ಅವರು BO ಆಗ್ಯಾರ, ನೀವು BO ಆಗಿದ್ದೀರಿ. ಇವ್ರ ಬಗ್ಗೆ ನಾ ಎಷ್ಟು ಪ್ರೇಮ ಐತಿ ಅಂದ್ರೆ, ಇಬ್ರು ಒಂದೇ ರೂಮ್ನಾಗಿ ನೋಡು ಬರ್ರಿ ಅಂತೇಳಿ ಇವ್ರನ್ನ 100 ಸರಿ ಕರೆದಿದ್ದೆ. ಇಲ್ಲೇ ಮಠದಾಗ ಇದ್ದು ಬಿಡ್ರಿ, ಇಲ್ಲೇ ಊಟ ಮಾಡ್ರಿ, ಇಲ್ಲೇ ಹೋಗ್ರಿ ಅಂತೇಳಿ. ಬಹಳಷ್ಟು ಆದರ್ಶ ಎಲ್ಲ ಟೀಚರ್ಸ್, ಒಬ್ಬರಂತಲ್ಲ. ಬಹುಶಃ ಈ ಊರು ಎಲ್ಲರೂ ಬಹಳ ಮಂದಿ ಹೇಳಿದ್ರು, ತೋರಾತ್ ಸರ್ ಹೇಳಿದ್ರು, ಎಲ್ಲರೂ ಹೇಳಿದ್ರು. ಏನ್ ಹೇಳಿದ್ರು? ಬಾಲೆಹೊಸೂರಿಗೆ ಯಾಕೆ ನೌಕರಿ ಮಾಡಕ್ ಹೋಗಿರಿ ಅಂತೇಳಿ. ನಾನ್ ಬಂದು ಈ ಊರಿಗೆ 28 ವರ್ಷ ಮೇಲಾಯ್ತು. 28 ವರ್ಷದಲ್ಲಿ ಒಬ್ಬ ಶಿಕ್ಷಕನಿಗೆ ಅವಮಾನ ಮಾಡಲಾರದ ಊರಂದ್ರೆ ಅದು ಬಾಲೆಹೊಸೂರು ಅನ್ನೋದನ್ನು ನಾವು ಚೆನ್ನಾಗಿ ನೆನಪು ಮಾಡ್ಕೋಬೇಕು. ಇಲ್ಲಿ ಯಾವ ನೌಕರಿದಾರರಿಗೂ ಕೂಡ ಯಾರು ತೊಂದರೆ ಕೊಟ್ಟಿಲ್ಲ. ನನಗೆ ತಿಳುವಳಿಕೆ ಇದ್ದಂಗೆ ಮಾತ್ರ ಯಾರೂ ಕೂಡ ಒಬ್ಬ ನೌಕರಿದಾರರಿಗೂ ಅವಮಾನ ಮಾಡಿರ್ತಕ್ಕಂಥದ್ದಿಲ್ಲ. ಇಲ್ಲಿ ಬಂದ ಶಿಕ್ಷಕರು ಎಲ್ಲರೂ ಭಾರಿ ಆದರ್ಶದರಂತೇನಲ್ಲ, ಕೆಲವು ನಿರುಪಯುಕ್ತ ಟೀಚರ್ಸು ಅದಾರ, ನನಗದು ಗೊತ್ತು. ಆದ್ರೆ ಅವ್ರನ್ನ ಇವತ್ತಿನ ತನಕ ಊರು ಬಿಡ್ರಿ ಅಂತೇನು ಅಂದಿಲ್ಲ ಈ ಊರನ್ನವ್ರ. ಪಾಪ ಇರ್ಲಿ ಬಿಡು, ಅವರು ಇರುವಲ್ರಕ್ಕಂತೇಳಿ ಇಟ್ಕೊಂಡಿರ್ತಕ್ಕಂಥವ್ರು ಅದಾರ. ಬಹುಶಃ ಅವ್ರನ್ನ ಹೆಂಗ್ ಇಟ್ಕೊಂಡ್ರಂದ್ರೆ 25 ವರ್ಷದಿಂದ ಅವ್ರನ್ನ ಬದಲಿ ಮಾಡಿಲ್ಲ. ಕೆಲವು ಮಂದಿ ಇಲ್ಲೇ ರಿಟೈರ್ಡ್ ಆಗ್ತಿದ್ದಂಗೆ ಕಾಣ್ತಿರ್ತಾವ. ಅವ್ರು ಏಟು ಕಲಿಸ್ಯಾರೋ, ಅವ್ರ ಕೈಯಾಗಿ ಏಟು ಕಲ್ತಾರೋ, ಕಲ್ತವ್ರಿಗೆ ಗೊತ್ತು, ಕಲಿಸಿದವ್ರಿಗೆ ಗೊತ್ತು. ಭಾರಿ ಆದರ್ಶ ಶಿಕ್ಷಕರು ಈ ಊರಿಗೆ ಬಂದು ಹೋಗ್ಯಾರ. ನಿರುಪಯುಕ್ತ ಶಿಕ್ಷಕರು ಕೂಡ ಈ ಊರಾಗ ಅದಾರ. ಆದ್ರೆ ಅಂತೂ ಒಟ್ಟಾರೆ ಈ ಊರಿನ ಜನರಿಗೆ ಒಂದು ಕೃತಜ್ಞತೆ ಏನ್ ಹೇಳ್ಬೇಕಂದ್ರ, ಯಾವುದೇ ಸರ್ಕಾರಿ ನೌಕರಿದಾರರಿಗೆ ಈ ಊರಾಗ ಅವಮಾನ ಮಾಡಿಲ್ಲ, ನೋವು ಮಾಡಿಲ್ಲ. ಅದು ಈ ಊರಿನ ದೊಡ್ಡ ಹಿರಿಮೆ ಅಂತಕ್ಕಂಥದ್ದನ್ನ ನಾವು ಮನಸ್ಸ ಹೇಳಬೇಕಾಗುತ್ತೆ ಅಂತಕ್ಕಂಥದ್ದು. ಎಲ್ಲ ಶಿಕ್ಷಕರು ವಿದ್ಯಾರ್ಥಿಗಳ ಗೌರವವನ್ನು, ವಿದ್ಯಾರ್ಥಿನಿಯರ ಗೌರವವನ್ನು ಸ್ವೀಕರಿಸಿ ಅವರೊಂದು ಚಲೋ ಯೂನಿಫಾರ್ಮ್ ಮಾಡ್ಕೊಂಡಾರ, ವೈಟ್ ಡ್ರೆಸ್. ನಮ್ಮ ಜಯಶ್ರೀ ಟೀಚರ್ ಹೇಳಿದರು, ಅದು ಭಾರತೀಯ ಸಂಸ್ಕೃತಿಯನ್ನ ಎತ್ತಿ ತೋರಿಸುವಂತ ಒಂದು ಯೂನಿಫಾರ್ಮ್ ಒಳಗೆ ಅವರೆಲ್ಲ ಅದಾರೆ ಅಂತಕ್ಕಂಥದ್ದು. ಈ ಕಾರ್ಯಕ್ರಮ ನನಗೆ ಮಾತ್ರ ಬಹಳ ಖುಷಿ ಕೊಟ್ಟೈತಿ. ಇಂಥ ಕಾರ್ಯಕ್ರಮಗಳು ಇನ್ನೂ ಊರಾಗ ಹೆಚ್ಚಾಗಲಿ, ಎಲ್ಲ ಶಿಕ್ಷಕರಿಗೆ ಆಯುಷ್ಯ ಆರೋಗ್ಯ ವೃದ್ಧಿ ಆಗಲಿ, ಅವ್ರ 100 ಕಾಲ ಅವ್ರ ಕುಟುಂಬದೊಂದಿಗೆ ಸುಖವಾಗಿ ಬದುಕಲಿ ಅಂತಕ್ಕಂತಹ ಒಂದು ತುಂಬು ಹೃದಯದ ಹಾರೈಕೆಗಳನ್ನು ಹಾರೈಸಿ, ಒಬ್ಬೊಬ್ಬರ ಬಗ್ಗೆ ನಾ ಹೇಳಬೇಕಾಗಿತ್ತು. ಈ ಎಲ್ಲ ಶಿಕ್ಷಕರ ಬಗ್ಗೆ ಗೊತ್ತು ನನಗೆ ಯಾರು ಹೆಂಗದಾರ ಅಂತೇಳಿ. ಅವ್ರು ಒಬ್ಬೊಬ್ಬರ ಬಗ್ಗೆ ಹೇಳಕತ್ತಿದ್ರೆ ಬಹುಶಃ ಈಗಾಗಲೇ ನಿಮ್ಮ ಹೊಟ್ಟೆ ಏನಾಗಿತ್ತು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇನ್ನೂ ಕೂಡ ಅದನ್ನ ತುಂಬೋದು ಬೇಡ. ಅಂತೂ ಒಟ್ಟಾರೆ ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ಆದರ್ಶ ಶಿಕ್ಷಕರು. ಇವರಿಗೆ ಸನ್ಮಾನ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾದರಿ ವಿದ್ಯಾರ್ಥಿಗಳು ಅಂತಕ್ಕಂತಹ ಮಾತನ್ನು ಹೇಳಿ, ಈ ಕಾರ್ಯಕ್ರಮ ಮುಗಿಯುವವರೆಗೆ ನೀವೇನು ಸಭಾದ ಮರ್ಯಾದೆ ಉಳಿಸಿರಲ್ಲ. ಇವರೆಲ್ಲಕ್ಕಿಂತ ನೀವು ಚಲೋ ಮಂದಿ. ಬಡ ಎದ್ದು ಹೋಗಿದ್ರಿ, ಹೊಟ್ಟೆಸ್ತಂತ ಎದ್ದು ಖಾಲಿ ಕುರ್ಚೆ ಬಿಟ್ಟು ಎದ್ದು ಹೋಗಿದ್ರಿ ಅಂದ್ರೆ ಈ ಕಾರ್ಯಕ್ರಮಕ್ಕೆ ಇಷ್ಟೇನು ಮರ್ಯಾದೆ ಬರ್ತಿದ್ದಿಲ್ಲ. ಅಂತೂ ಕೊನೆಯ ತನಕ ಕುಂತ ನೀವು ಧನ್ಯರು, ಮಾಡಿದವರು ಧನ್ಯರು, ಸನ್ಮಾನ ತಗೊಂಡವರು ಧನ್ಯರು.
ಇದನ್ನು ನೋಡಿ ನಾವು ಧನ್ಯರಾಗಿವಿ ಅನ್ನುವಂಥ ಮಾತನ್ನು ಹೇಳಿ ಮತ್ತೊಂದು ಸಾರಿ ಈ ಎಲ್ಲ ಹುಡುಗ ಹುಡುಗಿಯರಿಗೆ ಅಂತ ನಾವು ಮದುವೆ ಆಗ್ಯಾವ ಮಕ್ಕಳು ಆಗ್ಯಾವ ಅವಕ್ಕೆಲ್ಲ ಆದರೂ ಹುಡುಗ ಹುಡುಗಿಯರನ್ನ ಅನ್ಬೇಕಾಕೈತಿ. ಈ ಟೀಮ್ಗೆ ಒಂದು ಚಲೋ ಚಪ್ಪಾಳಿ ತಟ್ರಿ, ಒಳ್ಳೆ ಕೆಲಸ ಮಾಡಿರಿ ಅಂತ ಹೇಳಿ ಒಂದು ಚಪ್ಪಾಳಿ ತಟ್ಟ ಅವ್ರನ್ನ ಹರಿಸ್ರಿ ಅಂತ ಹೇಳ್ತಾ ನಮ್ಮ ಮಾತುಗಳನ್ನು ಮುಗಿಸ್ತೀವಿ. ಸವಿ ಸವಿ ನೆನಪು ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಏನೋ ಒಂದು ತೊರೆದ ಹಾಗೆ, ಯಾವುದೋ ಒಂದು ಪಡೆದ ಹಾಗೆ, ಅಮ್ಮನ ಮಡಿಲ ಅಪ್ಪಿದ ಹಾಗೆ, ಕಣ್ಣಂಚಲ್ಲಿ ಕಣ್ಣೀರ ನೆನಪು. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು, ಮೊದಲ್ ಹಿಡಿದ ಬಣ್ಣದ ಚಿಟ್ಟೆ, ಮೊದಲ್ ಕದ್ದ ಜಾತ್ರೆಯ ವಾಚು, ಮೊದಲ್ ಕೂಡಿಟ್ಟ ಹುಂಡಿಯ ಕಾಸು, ಮೊದಲ್ ಕಂಡ ಟೂರಿಂಗ್ ಸಿನಿಮಾ, ಮೊದಲ್ ಗೆದ್ದ ಕಬಡ್ಡಿ ಆಟ, ಮೊದಲಿದ್ದ ಹಳ್ಳಿಯ ಗರಿಮನೆ, ಮೊದಲು ತಿಂದ ಕೈ ತುತ್ತೂಟ, ಮೊದಲಾಡಿದ ಚುಕುಬುಕು ಪಯಣ, ಮೊದಲಳಿಸಿದ ಗೆಳೆಯನ ಮರಣ. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು, ಮೊದಲ್ ಕಲಿತ ಅರೆಬರೆ ಈಜು, ಮೊದಲ್ ಕೊಂಡ ಹೀರೋ ಸೈಕಲ್, ಮೊದಲ್ ಕಲಿಸಿದ ಕಮಲ ಟೀಚರ್, ಮೊದಲ್ ತಿಂದ ಅಪ್ಪನ ಏಟು, ಮೊದಲಾದ ಮೊಣಕೈ ಗಾಯ, ಮೊದಲ್ ತೆಗೆಸಿದ ಕಲರ್ ಫೋಟೋ, ಮೊದಲಾಗಿ ಚಿಗುರಿದ ಮೀಸೆ, ಮೊದಲಾಗಿ ಮೆಚ್ಚಿದ ಹೃದಯ, ಮೊದಲ್ ಬರೆದ ಪ್ರೇಮದ ಪತ್ರ, ಮೊದಲಾಗಿ ಪಡೆದ ಮುತ್ತು ಮುತ್ತು ಮುತ್ತು. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು, ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು.